ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ರೈಲ್ವೆ ನೇಮಕಾತಿ ಪರೀಕ್ಷೆ ಗ್ರೂಪ್ 3ಗೆ ಸಂಬಂಧಪಟ್ಟಂತೆ 7ನೇ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ಈಗ ಅಪ್ಲೋಡ್ ನಾನು ಆಲ್ರೆಡಿ 6 ಮಾಡಿದ್ದೆ. ಸೊ ನೆಕ್ಸ್ಟ್ ಕಂಟಿನ್ಯೂಸ್ ನೋಡ್ತಾ ಹೋದರೆ ಇದು 7ನೇ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಕ್ವಶನ್ ಪೇಪರ್ ಅಂತಕ್ಕಂಥದ್ದು. ಸೊ ಫಸ್ಟ್ ಕ್ವಶನ್ ಹೀಗಿದೆ: ಖಜುರಾಹೋದ ಕಂಡರಾಯ ಮಹಾದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಖಜುರಾಹೋದ ಕಂಡರಾಯ ಮಹಾದೇವಾಲಯವನ್ನು ಕಟ್ಟಿಸಿದರೆ ಯಾರು ಅಂತ ಹೇಳಿದರೆ ಅದು ಬಂದು ಆಪ್ಷನ್ 1 ಚಂದೇಲರು ಬರ್ತಕ್ಕಂಥದ್ದು. ಆಪ್ಷನ್ 1 ಚಂದೇಲರು. ಇನ್ನು ನೆಕ್ಸ್ಟು ತಾಜುಲ್ ಮಾಸಿರ್ ಈ ಕೆಳಗಿನ ಯಾರ ಬಗ್ಗೆ ಮಾಹಿತಿ ನೀಡುವ ಒಂದು ಕೃತಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ ತಾಜುಲ್ ಮಾಸಿರ್ ಅಂತಕ್ಕಂಥದ್ದು ಏನಿದೆಯೋ ಈ ಒಂದು ಕೃತಿಯನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದರೆ ಹಸನ್ ನಿಜಾಮಿ ಅಂತಕ್ಕಂಥದ್ದು ಬರ್ತಾರೆ. ಹಸಾಮ್ ನಿಜಾಮಿ. ಸೊ ಇವನು ಬಂದು ಈ ಒಂದು ದೆಹಲಿ ಸುಲ್ತಾನ ಆಸ್ಥಾನದ ಪ್ರಮುಖ ಇತಿಹಾಸಕಾರನಾಗಿರ್ತಾನೆ. ಇವನು ತಾಜುಲ್ ಮಾಸಿರ್ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಇಲ್ಲಿ ಮೇಯ್ನಾಗಿ ಹೇಳ್ತಕ್ಕಂಥ ಏನಂತ ಹೇಳಿದ್ರೆ ದೆಹಲಿ ಸುಲ್ತಾನರ ಬಗ್ಗೆ, ಆಳ್ವಿಕೆಯ ಬಗ್ಗೆ ಈ ಒಂದು ಕೃತಿಯಲ್ಲಿ ತಿಳಿಸ್ತಾ ಹೋಗ್ತಾನೆ. ಅದರಲ್ಲೂ ಸಹ ಇಲ್ತಾಮಸ್ ಅಂತಕ್ಕಂಥದ್ದು ಏನಿದೆಯೋ ಅದರ ಜೊತೆಗೆ ಕುತ್ಬುದ್ದೀನ್ ಐಬಕ್, ಸೊ ಇಬ್ಬರ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಇಲ್ತಾಮಸ್ ಪ್ಲಸ್ ಕುತ್ಬುದ್ದೀನ್ ಐಬಕ್ ಇಬ್ಬರ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ, ಅದರಲ್ಲೂ ಸಹ ಇಂಪಾರ್ಟೆಂಟ್ ಅಂತ ಹೇಳಿದರೆ ಕುತ್ಬುದ್ದೀನ್ ಐಬಕ್ರ ಒಂದು ಆಡಳಿತವನ್ನು ಇಲ್ಲಿ ವಿವರಣೆಯನ್ನು ಕೊಡ್ತಕ್ಕಂಥದ್ದು, ಅದರ ಒಂದು ಆಡಳಿತದ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಹಸನ್ ನಿಜಾಮಿ ಅಂತಕ್ಕಂಥವ್ರು ಈ ಒಂದು ತಾಜುಲ್ ಮಾಸಿರ್ ಅಂತಕ್ಕಂಥ ಒಂದು ಕೃತಿಯಲ್ಲಿ ತೋರಿಸ್ತಾ ಹೋಗ್ತಾನೆ. ಸೊ ಆಲ್ಮೋಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಕುತ್ಬುದ್ದೀನ್ ಐಬಕ್ ಮತ್ತು ಇಲ್ತಾಮಸ್ ಇಬ್ಬರವರ ಒಂದು ಆಳ್ವಿಕೆಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮೇಯ್ನಾಗಿ ಹೇಳಬೇಕಂತ ಹೇಳಿದ್ರೆ ದೆಹಲಿ ಸುಲ್ತಾನರ ಒಂದು ಆಳ್ವಿಕೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಸಹ ಆಗಿರ್ತಕ್ಕಂಥದ್ದು. ಸೊ ಮೇಯ್ನ್ ಅಂತ ಹೇಳಿದ್ರೆ ಕುತ್ಬುದ್ದೀನ್ ಐಬಕ್ ಆಗಿರ್ತಾನೆ. ಆ್ಯಂಡ್ ನೆಕ್ಸ್ಟು ಆಡಳಿತ ನಿರ್ವಹಣೆಗಾಗಿ ರಾಜ್ಯವನ್ನು ಇಕ್ತಗಳನ್ನಾಗಿ ವಿಂಗಡಿಸಿ ಇಕ್ತಾದಾರನ್ನು ನೇಮಿಸಿದ ಸುಲ್ತಾನ ಯಾರು? ಸೊ ನೋಡಿ, ಇಲ್ಲಿ ಇಲ್ತಾಮಿಷ್ ಅಂತಕ್ಕಂಥನು ಈ ಒಂದು ಹಿಕ್ತಾ ಅಂತಕ್ಕಂಥ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಸೊ ಇಲ್ತಾಮಿಷ್ ಬಂದು ಈ ಒಂದು ಗುಲಾಮಿ ಸಂತತಿಯಲ್ಲಿ ಬರ್ತಕ್ಕಂಥನಾಗಿರ್ತಾನೆ. ಸೊ ದೆಹಲಿ ಸುಲ್ತಾನಲ್ಲಿ ಗುಲಾಮಿ ಸಂತತಿಯಲ್ಲಿ ಬರ್ತಕ್ಕಂಥ ಇಲ್ತಾಮಿಷ್ ಇವನು ಇಕ್ತಾ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಸೊ ಅದ್ರ ಜೊತೆಗೆ ಇವನ ಬಗ್ಗೆ ಒಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋದ್ರೆ ನಾವು ಈತನು ಕುತುಬುದ್ದೀನ್ ಐಬಕ್ನ ಒಬ್ಬ ಗುಲಾಮನಾಗಿರ್ತಾನೆ. ಓಕೆ, ಸೊ ಗುಲಾಮನಾಗಿದ್ದು ಇವನು ರಾಜ್ಯಭಾರಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ಈತನು ದೆಹಲಿ ಸುಲ್ತಾನಲ್ಲೇ ಅತ್ಯಂತ ಪ್ರಮುಖ ನ್ಯಾಯವಾದಿ ಸುಲ್ತಾನನಾಗಿದ್ದನು. ಸೊ ವೆರಿ ಇಂಪಾರ್ಟೆಂಟು, ನ್ಯಾಯವಾಗಿ ಇವನು ಒಂದು ಆಡಳಿತವನ್ನು ನಡೆಸ್ತಾ ಹೋಗ್ತಾನೆ. ಆ್ಯಂಡ್ ಇವನೇನು ಮಾಡ್ತಾನೆ, ತನ್ನ ರಾಜಧಾನಿಯನ್ನು ಲಾಹೋರ್ನಿಂದ ದೆಹಲಿಗೆ ವರ್ಗಾವಣೆಯನ್ನು ಮಾಡ್ತಾನೆ. ಸೊ ಹಾಗಾಗಿ ಲಾಹೋರ್ನಿಂದ ದೆಹಲಿಗೆ ವರ್ಗಾವಣೆ ಮಾಡ್ತಕ್ಕಂಥ ಒಂದು ಕಾರಣದಿಂದ ಈ ಒಂದು ಇಲ್ತಾಮಿಷ್ನ ಏನಂತ ಹೇಳ್ತಾರೆ, ದೆಹಲಿ ಸುಲ್ತಾನರ ಸ್ಥಾಪಕ ಅಂತ ಕರಿತಾ ಹೋಗ್ತಾರೆ. ಓಕೆ, ಸೊ ಯಾಕಂದರೆ ಲಾಹೋರಲ್ಲಿ ಇರ್ತಕ್ಕಂಥ ರಾಜಧಾನಿ ದೆಹಲಿಗೆ ಶಿಫ್ಟ್ ಮಾಡ್ತಾನೆ. ಸೊ ಹಾಗಾಗಿ ಇವನ್ನ ದೆಹಲಿ ಸುಲ್ತಾನರ ಸ್ಥಾಪಕ ಅಂತ ಕರೀತಾರೆ. ಯಾರನ್ನ? ಇಲ್ತಾಮಿಷ್ನ. ಆ್ಯಂಡ್ ನೆಕ್ಸ್ಟ್ ನಾನು ನೋಡ್ತಾ ಹೋದರೆ ಇವನು ಇಲ್ಬರಿ, ಎಸ್ ವೆರಿ ಇಂಪಾರ್ಟೆಂಟು ಈ ಒಂದು ಪಾಯಿಂಟು, ಇಲ್ಬರಿ ಎಂಬ ಪಂಗಡಕ್ಕೆ ಸೇರಿರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟು, ಇಲ್ಬರಿ ಎಂಬ ಪಂಗಡಕ್ಕೆ ಸೇರಿದವನಾಗಿರ್ತಾನೆ. ಆ್ಯಂಡ್ ತಂದೆ ಬಂದು ಇಲಾಮ ಖಾನ್, ತಾಯಿ ಬಂದು ಶತುರ್ ಕನಾಳ ಅಂತಕ್ಕಂಥವ್ರು ತಂದೆ ತಾಯಿಗಳಾಗಿರ್ತಾರೆ. ಆ್ಯಂಡ್ ಇವರ ಮಕ್ಕಳು ಬಂದು ಇನ್ನು ನಾಸಿರುದ್ದೀನ್ ಆಗಿರುತ್ತೆ, ರುಕ್ಬುದ್ದೀನು, ಕುತ್ಬುದ್ದೀನು ಹಾಗೂ ರಜಿಯಾ ಸುಲ್ತಾನ್ ಎಂಬ ಮಗಳಿದ್ದಳು. ಸೊ ಒಟ್ಟು 4 ಜನ ಮಕ್ಕಳು ಕಂಡು ಬರ್ತಾರೆ. ಸೊ ಇವರು ಸಹ ನೆಕ್ಸ್ಟ್ ರಾಜ್ಯಭಾರವನ್ನು ಮಾಡ್ತಕ್ಕಂಥದ್ದು ಸಹ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟು ತುರ್ಕಾನ ಎ ಚಹಲ್ಗಣಿ ಎಂಬ ಕೂಟವನ್ನು ರಚಿಸಿದ. ಇದು ವೆರಿ ಇಂಪಾರ್ಟೆಂಟು. ಇಲ್ತಾಮಿಷ್ ಬಗ್ಗೆ ಏನು ಇಕ್ತಾ ಪದ್ಧತಿ ಜಾರಿ ಇದೆಯೋ ಅದರ ಜೊತೆಗೆ ಇವನು ಯಾವ ಪಂಗಡಕ್ಕೆ ಸೇರಿದ್ದ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ಲಾಹೋರ್ನ ದೆಹಲಿಗೆ ವರ್ಗಾವಣೆ ಮಾಡ್ತಾರೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಒನ್ ಮೋರ್ ಅಂತ ಹೇಳಿದ್ರೆ ತುರ್ಕಾನ ಎ ಚಹಲ್ಗಣಿ ಎಂಬ ಕೂಟವನ್ನು ರಚನೆಯನ್ನು ಮಾಡ್ತಾನೆ. ಸೊ ಹಾಗಾಗಿ ಗುಲಾಮ ಎಂಬ ಬಿರುದು ಸಹ ಇವನು ತಗೊಳ್ತಾನೆ. ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕುತ್ಬುದ್ದೀನ್ ಐಬಕ್ 1 ಲಕ್ಷ ಜೀತಲ ಹಣ ಕೊಟ್ಟು ಇಲ್ತಾಮಿಷನ್ನು ಖರೀದಿ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟ್. ಓಕೆ, ಸೊ ಇಲ್ತಾಮಿಷನನ್ನು ಖರೀದಿ ಮಾಡಿದವರು ಯಾರು ಅಂತ ಕೇಳಿದ್ರೆ ಕುತ್ಬುದ್ದೀನ್ ಐಬಕ್. ಆ್ಯಂಡ್ ನೆಕ್ಸ್ಟು ಇಲ್ತಾಮಿಷ್ನ ವಿರುದ್ಧ ದಂಗೆ ಎದ್ದ ಅಮೀರರು ಕುತ್ಬಿ ಮತ್ತು ಮೊಯಿಸ್ ಅಂತಂದ್ರೆ ಇಬ್ಬರು ದಂಗೆಯನ್ನು ಹೇಳ್ತಾರೆ. ಅದೊಂದು ಪಾಯಿಂಟ್ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಇಲ್ಲಿ ಇನ್ನೊಂದು ಮೇಯ್ನ್ ಪಾಯಿಂಟ್ ಅಂತ ಹೇಳಿದರೆ ಈತನು ಮೊದಲ ಬಾರಿಗೆ ಗ್ವಾಲಿಯರ್ ಪ್ರಾಂತ್ಯದ ಮೇಲೆ ದಾಳಿಯನ್ನು ಮಾಡಿ ಅದನ್ನು ವಶಪಡಿಸ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಎಸ್ ಇಲ್ಲ ನೋಡ್ತಾ ಹೋದಾಗೆ ಇದೆಲ್ಲ ನೀವು ನೋಡ್ಕೊಳ್ಬಹುದು. ಇಲ್ತಾಮಿಷ್ಗೆ ಸುಲ್ತಾನ ಎ ಅಜಮನ್ ಮತ್ತು ಅಮೀರ್ ಉಲ್ ಮೊಮಿನಿಯಾ ಎಂಬ 2 ಬಿರುದುಗಳು ಸಹ ಇರ್ತವೆ. ಆ್ಯಂಡ್ ಈತನು ಬಾಗ್ದಾದ್ನ ಖಲೀಫನ ಮಾನ್ಯತೆಗೆ ಒಳಗಾದ ಮೊದಲ ಸುಲ್ತಾನ. ವೆರಿ ಇಂಪಾರ್ಟೆಂಟು.
ಬಾಗ್ದಾದ್ನ ಖಲೀಫನ ಮಾನ್ಯತೆಗೆ ಒಳಗಾದಂಥ ಮೊದಲ ಸುಲ್ತಾನ ಯಾರಂತಂದರೆ ಅದು ಇಲ್ತಮಿಷ್ ಆಗಿರ್ತಾನೆ. ಮತ್ತು ಈತನು ಮೊಟ್ಟ ಮೊದಲ ಬಾರಿಗೆ ಶುದ್ಧ ಅರೇಬಿಕ್ ನಾಣ್ಯಗಳನ್ನು ಜಾರಿಗೆ ತರ್ತಾನೆ, ಶುದ್ಧ ಅರೇಬಿಕ್ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ. ಆ್ಯಂಡ್ ಅದರ ಜೊತೆಗೆ ಹಿಕ್ತಾ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಮತ್ತು ಬೆಳ್ಳಿ ನಾಣ್ಯ ಟಂಕ, ತಾಮ್ರ ನಾಣ್ಯ ಜೀತಾಲ ಅಂತಕ್ಕಂಥ 2 ನಾಣ್ಯಗಳನ್ನು ಜಾರಿಗೆ ತರ್ತಾನೆ. ಬೆಳ್ಳಿ ನಾಣ್ಯ ಟಂಕ, ತಾಮ್ರ ನಾಣ್ಯನ ಜೀತಾಲ ಅಂತಕ್ಕಂಥ ಹೆಸರಿಂದ ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಈತನು ಕ್ರಿಸ್ತಶಕ 1232ರಲ್ಲಿ ಕುತುಬ್ ಮಿನಾರ್ ಕಾರ್ಯವನ್ನು ಪೂರ್ಣಗೊಳಿಸ್ತಾನೆ. ಸೊ ಅಂದರೆ ಕುತುಬುದ್ದೀನ್ ಐಬಕ್ಕಿನ ಒಂದು ಸ್ಟಾರ್ಟ್ ಮಾಡ್ತಾನೆ, ಇವನು ಇಲ್ತಮಿಷ್ ಅಂತಕ್ಕಂಥ ಅದನ್ನು ಎಂಡ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಈತನ ದೆಹಲಿ ಸುಲ್ತಾನ ನಿಜವಾದ ಆಸ್ತಿ ಭಾರಕ ಹಾಗೂ ಆಧುನಿಕ ರೂಪಾಯಿಯ ಪಿತೃ ಎಂಬ ಬಿರುದನ್ನು ಸಹ ಇವನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಈತನ ಇದರಲ್ಲಿ ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ದೆಹ್ಲವಿ ಅಂತಕ್ಕಂಥ 2 ವಿದ್ವಾಂಸರು ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್, ಇದೊಂದನ್ನು ನೋಡ್ಕೊಳ್ತಾ ಹೋಗಿ. ಸೊ ಹಾಗೆ ಇಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದರೆ ಆನ್ಸರ್ ಆಪ್ಷನ್ 2 ಇಲ್ತಮಿಷ್ ಅಂತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟು ಅತ್ಯಂತ ಜನಪ್ರಿಯವಾದ ಭಜಗೋವಿಂದಂ ಸ್ತೋತ್ರವನ್ನು ರಚಿಸಿದವರು ಯಾರು? ಸೊ ಇದು ಬಂದು ಆನ್ಸರ್ ಆಪ್ಷನ್ 3 ಶಂಕರಾಚಾರ್ಯರು ಈ ಒಂದು ಭಜಗೋವಿಂದಂ ಸ್ತೋತ್ರವನ್ನು ರಚನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಗಂಗಾದೇವಿ ಬರೆದ ಮಧುರಾ ವಿಜಯಂ ಕೃತಿಯು ಈ ಕೆಳಗಿನ ಯಾವುದರ ಬಗ್ಗೆ ತಿಳಿಸುತ್ತದೆ ಅಂತ ಕೇಳಿದರೆ, ಗಂಗಾದೇವಿ ಬರೆದ ಮಧುರಾ ವಿಜಯಂ ಬಂದು ಕಂಪಾರಾಯರ ಮಧುರೈ ದಿಗ್ವಿಜಯ ಕುರಿತು, ಅಂದರೆ ಇಟ್ ಮೀನ್ಸ್ ಆಪ್ಷನ್ 1 ಕಂಪಾರಾಯರ ಮಧುರೈ ದಿಗ್ವಿಜಯ ಕುರಿತು ಹೇಳ್ತಕ್ಕಂಥದ್ದು ಮಧುರಾ ವಿಜಯಂ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಒಂದು ಪ್ರಶ್ನೆ, 40 ಮಕ್ಕಳಿರೋ ಒಂದು ತರಗತಿಯಲ್ಲಿ ಅನಿತಾರವರು ಆರಂಭದಿಂದ 8ನೇ ಸ್ಥಾನದಲ್ಲಿದ್ದಾರೆ. ಸುಜಿತ್ರವರು ಅನಿತಾ ಅವರಿಗಿಂತ 5 ಸ್ಥಾನ ನಂತರದಲ್ಲಿದ್ದಾರೆ. ಹಾಗಾದರೆ ಕೊನೆಯಿಂದ ಸುಜಿತ್ರವರು ಎಷ್ಟನೇ ಸ್ಥಾನದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಒಟ್ಟು ಇರ್ತಕ್ಕಂಥ ಎಷ್ಟು 40 ಮಕ್ಕಳಿದ್ದಾರೆ. ಸೊ ತಗೊಳ್ತಾ ಹೋಗೋಣ. ಆ್ಯಂಡ್ ಅದಾದ ನಂತರ ಏನು ಒಂದು ತರಗತಿಯಲ್ಲಿ ಅನಿತಾರವರು ಆರಂಭದಿಂದ 8ನೇ ಸ್ಥಾನದಲ್ಲಿದ್ದಾರೆ. 8ನೇ ಸ್ಥಾನ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥದ್ದು 7 ಜನ, ಹೌದಲ್ವಾ? ಸೊ 7 ಜನ ಇದ್ದಾರೆ. ಆ್ಯಂಡ್ ಸುಜಿತಾರವರು ಅನಿತಾ ಅವರಿಗಿಂತ 5 ಸ್ಥಾನ ನಂತರದಲ್ಲಿದ್ದಾರೆ. ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ 5ನೇ ಸ್ಥಾನ ನಂತರ ಅಂತ ಹೇಳಿದ್ರೆ ಇಲ್ಲಿ 8 ಜನ ಇತ್ತು, ಇಲ್ಲಿ 4 ಜನ ಇತ್ತು, ಇದು 5ನೇದು ಬಂತು. ಸೊ ನೋಡಿ ಇಲ್ಲಿ 8 ಆದಮೇಲೆ 5ನೇ ನಂತರ 4 ಜನ ಮಧ್ಯೆ ಬರ್ತಾರೆ, ಹೌದಲ್ವಾ? ಸೊ 8 ಅಂತ ಹೇಳಿದಾಗ 8 4 12 ಆಯಿತು, 12 ಒಂದು 13ನೇ ಪ್ಲೇಸಿಗೆ ಬರುತ್ತೆ. ಇದು 13ನೇ ಪ್ಲೇಸು. ಆ್ಯಂಡ್ ನೆಕ್ಸ್ಟು ಹಾಗಾದರೆ ಕೊನೆಯಿಂದ ಸುಜಿತ್ರವರು ಎಷ್ಟನೇ ಸ್ಥಾನದಲ್ಲಿ ಇದ್ದಾರೆ? ಏನಾಗಿದೆ, ಕೊನೆಯಿಂದ ಸುಜಿತ್ ತಗೊಂಡಾಗ ನಾವು ಕೊನೆಯಿಂದ ಇವನು ಸುಜಿತ್ತು ಎಷ್ಟನೇ ಸ್ಥಾನದಲ್ಲಿದ್ದಾನೆ ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ ಇರ್ತಕ್ಕಂಥದ್ದು ಎಷ್ಟು, ಇಲ್ಲಿ 1 ಇದೆ, ಹೌದಾ? ಇಲ್ಲಿ 7 1 4 ಒಟ್ಟು ಇರ್ತಕ್ಕಂಥದ್ದು ಎಷ್ಟು 12 ಜನ ಇದ್ದಾರೆ. ಸೊ ಇವನು 13ನೇನದು. ಸೊ 40ರಲ್ಲಿ 13 ಕಡೆ ನಮಗೆ 27 ಬಂತು. ಇಲ್ಲಿ 27 ಜನ ಇದ್ದಾರೆ. ಸೊ 27 ಜನ ಅಂದರೆ ಇಲ್ಲಿಗೆ ಬರ್ತಕ್ಕಂಥದ್ದು 28ನೇನು ಈ ಒಂದು ಸುಜಿತ್ ಆಗಿರ್ತಕ್ಕಂಥದ್ದು, ಹೌದಲ್ವಾ? ಸೊ ಇಲ್ಲಿ 27 ಜನ, ಇದು 28ನೇನು ಆಗ್ತಕ್ಕಂಥದ್ದು ಆಪ್ಷನ್ 3 ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಶೇರ್ ಶಾನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಆಲಂಗೀರ್ ಎಂಬುದು ಶೇರ್ ಶಾನ ಮೂಲ ಹೆಸರಾಗಿದೆ. ಶೇರ್ ಶಾ ದಾಮ್ ಎಂಬ ನೂತನ ಬೆಳ್ಳಿಯು ರೂಪಾಯಿ ನಾಣ್ಯವನ್ನು ಜಾರಿಗೆ ತಂದನು ಅಂತಕ್ಕಂಥದ್ದು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಆಲಂಗೀರ್ ಎಂಬುದು ಶೇರ್ ಶಾನ ಮೂಲ ಹೆಸರು ಅಂತ ಏನು ಹೇಳಿದ್ದಾರೆ, ಹೌದಲ್ವಾ? ಸೊ ಶೇರ್ ಶಾನ ಮೂಲ ಹೆಸರು ಬಂದು ಏನಂತ ಹೇಳಿದ್ರೆ ಫರೀದ್ ಖಾನ್ ಅಂತಕ್ಕಂಥದ್ದು. ಶೇರ್ ಶಾನ ಮೂಲ ಹೆಸರು ಫರೀದ್ ಖಾನ್. ಓಕೆ, ಸೊ ಹಾಗಾಗಿ ಆಲಂಗೀರ್ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಇನ್ನು ಶೇರ್ ಶಾ ದಾಮ್ ಎಂಬ ನೂತನ ಇಟ್ ಮೀನ್ಸ್ ಶೇರ್ ಶಾ ದಾಮ್ ಅಂತಕ್ಕಂಥ ಒಂದು ನೂತನ ಬೆಳ್ಳಿ ರೂಪಾಯಿನ ಜಾರಿಗೆ ತರ್ತಾನೆ ಅಂತಕ್ಕಂಥದ್ದು ಮಾತ್ರ ಸರಿ ಇರುತ್ತೆ. ಸೊ ಹಾಗೆ ಇಲ್ಲಿ ಎ ತಪ್ಪು, ಬಿ ಸರಿ ಅಂತಕ್ಕಂಥದ್ದಾಗುತ್ತೆ. ಸೊ ಆನ್ಸರ್ ಎಲ್ಲಿದೆ ಅಂತ ನೋಡ್ತಾ ಹೋದರೆ ಬಿ ಸರಿ, ಎ ತಪ್ಪು. ಸೊ ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟು ಈ ಕೆಳಗಿನ ಅಪ್ಪನ ರಾಜಪ್ರತಿನಿಧಿಯಾಗಿ ಆಳ್ವಿಕೆ ನಡೆಸಿದವನು ಯಾರು? ಬೈರಾಮ್ ಖಾನ್, ಹಜಮ್ ಖಾನ್, ಮೊಹಮ್ಮದ್ ಶಾ, ಅಸಫ್ ಖಾನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರ್ತಕ್ಕಂಥದ್ದು ಬೈರಾಮ್ ಖಾನ್, ಆಪ್ಷನ್ 1 ಬೈರಾಮ್ ಖಾನ್. ನೆಕ್ಸ್ಟು ಬಾಲಾಜಿ ವಿಶ್ವನಾಥನನ್ನು ಪೇಶ್ವೆಯಾಗಿ ನೇಮಕ ಮಾಡಿದವನು ಯಾರು ಅಂತ ಕೇಳಿದರೆ ಆಪ್ಷನ್ 2 ಶಾಹು. ನೆಕ್ಸ್ಟು ಕಬೀರ್ ಈ ಕೆಳಗಿನ ಯಾರ ಶಿಷ್ಯರಾಗಿದ್ದರು? ರಮಾನಂದ, ಚೈತನ್ಯ, ಗುರುನಾನಕ್, ಮೀರಾಬಾಯಿ. ಸೊ ಕಬೀರ್ ಅಂತಕ್ಕಂಥವ್ರು ಈ ರಮಾನಂದ, ಆಪ್ಷನ್ 1 ರಮಾನಂದರ ಶಿಷ್ಯರಾಗಿರ್ತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 1 ರಮಾನಂದ ಆಗಿರುತ್ತೆ.
ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಈ ಕೆಳಗಿನ ಯಾವ ಪದ್ಧತಿಯಲ್ಲಿ ಭೂ ಒಡೆತನದ ಹಕ್ಕನ್ನು ರೈತರು ಹೊಂದಿದ್ದು ಭೂ ಅಳತೆಯ ಆಧಾರದ ಮೇಲೆ ಕಂದಾಯವನ್ನು ಪಾವತಿಸಬೇಕಾಗಿತ್ತು ಮತ್ತು ರೈತರು ಕಂದಾಯವನ್ನು ಕಟ್ಟಲು ವಿಫಲರಾದಾಗ ಭೂಮಿಯ ಹಕ್ಕನ್ನು ಕಳೆದುಕೊಳ್ಳುತ್ತಿದ್ದರು ಅಂತಕ್ಕಂಥ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದರೆ ನೋಡಿ, ರೈತವರಿ ಪದ್ಧತಿ ಏನಿದೆಯೋ ಇಲ್ಲಿ ರೈತರು ಕಂದಾಯವನ್ನು ಕಟ್ಟಲು ವಿಫಲರಾದಾಗ ಭೂಮಿ ಹಕ್ಕನ್ನು ಕಳೆದುಕೊಳ್ತಾ ಇದ್ದಂತಕ್ಕಂಥದ್ದು ಉತ್ತರ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋದರೆ ಈ ಒಂದು ಭೂಮಿಗೆ ಸಂಬಂಧಪಟ್ಟಂತೆ 3 ಬರ್ತಾರೆ: ಮಹಲ್ವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ ಮತ್ತು ರೈತವರಿ ಪದ್ಧತಿ ಅಂತ 3 ಬರುತ್ತೆ. ಸೊ ನೋಡಿ ಇಲ್ಲಿ ಜಮೀನ್ದಾರಿ ಪದ್ಧತಿಯಲ್ಲಿ ಏನಾಗುತ್ತೆ, ಜಮೀನ್ದಾರಿ ಪದ್ಧತಿಯಲ್ಲಿ ಜಮೀನ್ದಾರರು ಸರ್ಕಾರ ಮತ್ತು ರೈತರ ಮಧ್ಯವರ್ತಿಗಳಾಗಿ ಬಂದು ಈ ಒಂದು ಕಂದಾಯವನ್ನು ವಸೂಲಿ ಮಾಡಿ ಸರ್ಕಾರಕ್ಕೆ ಕಟ್ತಾ ಇದ್ರು. ಆ್ಯಂಡ್ ಇದನ್ನು ಜಾರಿಗೆ ತರ್ತಕ್ಕಂಥವ್ರು ಲಾರ್ಡ್ ಕಾರ್ನ್ವಾಲಿಸ್ ಅವರು, ಲಾರ್ಡ್ ಕಾರ್ನ್ವಾಲಿಸ್. ಓಕೆ, ಸೊ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಆ್ಯಂಡ್ ಇದು ಎಲ್ಲೆಲ್ಲಿ ಜಾರಿಗೆ ಇತ್ತು ಅಂತಂದರೆ ಪಶ್ಚಿಮ ಬಂಗಾಳ, ಒರಿಸ್ಸಾ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ ಮತ್ತು ಮಧ್ಯಪ್ರದೇಶಗಳಲ್ಲಿ ಈ ಒಂದು ಜಮೀನ್ದಾರಿ ಪದ್ಧತಿ ಆಗ ಅಸ್ತಿತ್ವದಲ್ಲಿ ಇತ್ತು. ಒಂದು ಪಾಯಿಂಟನ್ನು ನೋಡ್ಕೊಳ್ತಾ ಹೋಗಿ. ಇನ್ನು ಮಹಲ್ವಾರಿ ಪದ್ಧತಿ ಅಂತಕ್ಕಂಥದ್ದು ಏನಿದೋ ಇದನ್ನು ನೋಡ್ತಾ ಹೋದರೆ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಕ್ಕಂಥದ್ದು ಬ್ರಿಟಿಷ್ ಗವರ್ನರ್ ಲಾರ್ಡ್ ವಿಲಿಯಂ ಬೆಂಟಿಕ್. ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಕ್ಕಂಥವ್ರು ಈ ಒಂದು ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಬಟ್ ಮಹಲ್ವಾರಿ ಪದ್ಧತಿ ತುಂಬ ಒಳ್ಳೆಯದು. ಏನಕ್ಕೆ ಅಂತ ಹೇಳಿದರೆ ಇದು ಕೃಷಿಯನ್ನು ಏನು ಅವಲಂಬಿಸಿರ್ತಾರೆ, 70% ಜನರು ಕೃಷಿಯನ್ನೇ ಅವಲಂಬಿಸಿದ್ದು. ಅದಕ್ಕೆ ಬೇಕಾದಂತಹ ಈ ಒಂದು ತಂತ್ರಜ್ಞಾನ, ಆಧುನಿಕ ಯಂತ್ರೋಪಕರಣನ ಬಳಸ್ತಕ್ಕಂಥದ್ದು, ವೈಜ್ಞಾನಿಕ ಬೇಸಾಯವನ್ನು ಮಾಡ್ತಕ್ಕಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. ಸೊ ಇದನ್ನು ಜಾರಿಗೆ ತರ್ತಕ್ಕಂಥ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಆಗಿರ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ರೈತವರಿ ಪದ್ಧತಿ ಏನಿದೆಯೋ ಈ ಒಂದು ರೈತವರಿ ಪದ್ಧತಿಯ ತಮಿಳುನಾಡಲ್ಲಿ ಮೊದಲ ಬಾರಿಗೆ ಜಾರಿಗೆ ಬರ್ತಕ್ಕಂಥದ್ದಾಗಿರುತ್ತೆ ರೈತವರಿ ಪದ್ಧತಿ. ಇದನ್ನು ಜಾರಿಗೆ ತಂದವರು ಥಾಮಸ್ ಮನ್ರೋ ಅವರು ಜಾರಿಗೆ ತರ್ತಾರೆ. ಆ್ಯಂಡ್ ಇಲ್ಲಿ ಏನು ಪಾಯಿಂಟ್ ಅಂತ ಹೇಳಿದ್ರೆ ರೈತರು ರೈತವರಿ ಪದ್ಧತಿಯಲ್ಲಿ ಭೂ ಕಂದಾಯವನ್ನು ನೇರವಾಗಿ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ರು. ಏನಾದರೂ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅವರು ಒಂದು ಆಸ್ತಿಯನ್ನು ಆ ಒಂದು ಜಮೀನನ್ನು ಬಿಡಬೇಕು ಅಂತಕ್ಕಂಥದ್ದು ರೂಲ್ಸು. ಓಕೆ, ಸೊ ರೈತವರಿ ಪದ್ಧತಿ ರೈತರೇ ನೇರವಾಗಿ ಸರ್ಕಾರಕ್ಕೆ ಈ ಒಂದು ಟ್ಯಾಕ್ಸ್ ಅಥವಾ ತೆರಿಗೆಯನ್ನು ಕಟ್ತಕ್ಕಂಥದ್ದು. ಇದನ್ನು ಜಾರಿಗೆ ತಂದವರು ಥಾಮಸ್ ಮನ್ರೋರವರು. ಇದು ಫಸ್ಟ್ಗೆ ತಮಿಳುನಾಡಲ್ಲಿ ಜಾರಿಗೆ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟು. ಸೊ ಹಾಗೆ ಇಲ್ಲಿ ಆನ್ಸರ್ ಆಪ್ಷನ್ 3 ರೈತವರಿ ಪದ್ಧತಿಯಾಗಿರುತ್ತೆ. ನೆಕ್ಸ್ಟು 1860ರ ನೀಲಿ ಬೆಳೆಗಾರರ ದಂಗೆಯ ಸಂದರ್ಭದಲ್ಲಿ ಬಂಗಾಳಿ ಕೃಷಿಕರ ಹಿತಾಸಕ್ತಿಯನ್ನು ಬೆಂಬಲಿಸಿದ ಪತ್ರಿಕೆ ಯಾವುದು ಅಂತ ಕೇಳಿದರೆ ನೋಡಿ ಏನಾಗುತ್ತದೆ, 1860ರ ನೀಲಿ ಬೆಳೆಗಾರರ ದಂಗೆಯ ಸಂದರ್ಭದಲ್ಲಿ ಬಂಗಾಳಿ ಕೃಷಿಕರ ಹಿತಾಸಕ್ತಿಯನ್ನು ಬೆಂಬಲಿಸಿದ ಪತ್ರಿಕೆ ಯಾವುದು ಅಂತ ಹೇಳಿದ್ರೆ ಅದು ಬಂದು ಸೋಮಪ್ರಕಾಶ, ಆಪ್ಷನ್ 1. ಸೊ ಏನು ಈ ಒಂದು 1858-59ರಲ್ಲಿ ಈ ಒಂದು ಬಂಗಾಳಿ ಭಾಷೆಯಲ್ಲಿ ಒಂದು ಪತ್ರಿಕೆ ಬಿಡುಗಡೆ ಆಗುತ್ತೆ. ಅದು ಸೋಮಶೇಖರ ಅಂತಕ್ಕಂಥದ್ದು. ಇದನ್ನು ಜಾರಿಗೆ ಅಥವಾ ಇದನ್ನು ಬರ್ತಕ್ಕಂಥದ್ದು ಜಾರಿಗೆ ತರ್ತಕ್ಕಂಥದ್ದು ಯಾರು ದ್ವಾರಕನಾಥ ವಿದ್ಯಾಭೂಷಣ್ ಅಂತ ಬರ್ತಾರೆ. ಅದರ ಜೊತೆಗೆ ಈಶ್ವರಚಂದ್ರ ವಿದ್ಯಾಸಾಗರ ಇಬ್ಬರು ಸೇರ್ಕೊಂಡು ಮಾಡ್ತಕ್ಕಂಥದ್ದು ದ್ವಾರಕನಾಥ ವಿದ್ಯಾಭೂಷಣ್ ಅಂತಕ್ಕಂಥದ್ರ ಜೊತೆಗೆ ಈಶ್ವರಚಂದ್ರ ವಿದ್ಯಾಸಾಗರ್ ಇಬ್ಬರು ಸೇರಿಕೊಂಡು ಈ ಒಂದು ಪತ್ರಿಕೆನ ಹೊರಡಿಸ್ತಕ್ಕಂಥದ್ದಾಗಿರುತ್ತೆ. ಸೊ ಸೋಮ್ ಪ್ರಕಾಶ್ ಅಂತಕ್ಕಂಥ 1858-59ರಲ್ಲಿ ಈ ಒಂದು ಬಂಗಾಳಿ ಪತ್ರಿಕೆಯಾಗಿರುತ್ತೆ. ಈ ಒಂದು ಪತ್ರಿಕೆಯಲ್ಲಿ ಈ ಒಂದು ನೀಲಿ ಬೆಳೆಗಾರ ದಂಗೆಯ ಒಂದು ಹಿತಾಸಕ್ತಿ ಬಗ್ಗೆ ಒಂದು ಪತ್ರಿಕೆಯಲ್ಲಿ ಪ್ರಕಟವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಈ ಕೆಳಗಿನಲ್ಲಿ ಮಂದಗಾಮಿ ನಾಯಕರು ಯಾರ್ಯಾರು ಅಂತ ಕೇಳಿದ್ದಾರೆ. ಗೋಪಾಲಕೃಷ್ಣ ಗೋಖಲೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಎಂ.ಜಿ. ರಾನಡೆ, ರಾಸ್ ಬಿಹಾರಿ ಘೋಷ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರ್ತಕ್ಕಂಥ ಮಂದಗಾಮಿಗಳಲ್ಲಿ ಮೇಯ್ನಾಗಿ ಬರ್ತಕ್ಕಂಥವ್ರು ಯಾರ್ಯಾರು ಅಂತ ಹೇಳಿದಾಗ ಸೊ ಅಲ್ಲಿ ಗೋಪಾಲಕೃಷ್ಣ ಗೋಖಲೆ ಬರ್ತಾರೆ, ಸುರೇಂದ್ರನಾಥ್ ಬ್ಯಾನರ್ಜಿ ಬರ್ತಾರೆ ಮತ್ತು ಎಂ.ಜಿ. ರಾನಡೆ ಬರ್ತಾರೆ. ಸೊ ಹಾಗೆ ಆನ್ಸರ್ ಆಪ್ಷನ್ 3 ಆಗಿರುತ್ತೆ, ABC. ಗೋಪಾಲಕೃಷ್ಣ ಗೋಖಲೆ, ಸುರೇಂದ್ರನಾಥ ಬ್ಯಾನರ್ಜಿ ಆ್ಯಂಡ್ ಎಂ.ಜಿ. ರಾನಡೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನು ರಾಸ್ ಬಿಹಾರಿ ಘೋಷ್ ಯಾವುದಕ್ಕೆ ಬರ್ತಾರೆ ಹಾಗಾದರೆ ಅನ್ನೋದಾದರೆ ನೆಕ್ಸ್ಟ್ ನಾವು ನೋಡೋದಾದರೆ 50 ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಎಂ ರವರು ಆರಂಭದಿಂದ 8ನೇ ಸ್ಥಾನದಲ್ಲಿಯೂ ಮತ್ತು ಎಚ್ ರವರು ಕೊನೆಯಿಂದ 20ನೇ ಸ್ಥಾನದಲ್ಲಿಯೂ ಇದ್ದಾರೆ. ಎಂ ಮತ್ತು ಎಚ್ ರವರ ಮಧ್ಯದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಅನ್ನೋದು ಪ್ರಶ್ನೆ ಆಗಿದೆ. ಸೊ ನೋಡಿ ಏನಿದೆ, ಒಟ್ಟು 50 ವಿದ್ಯಾರ್ಥಿಗಳಿದ್ದಾರೆ. ಎಂ ಮತ್ತು ಎಚ್ ಅನ್ನು ಕೊಟ್ಟಿದ್ದಾರೆ. ಎಂ ರವರು ಆರಂಭದಿಂದ 8ನೇ ಸ್ಥಾನ. ಸೊ ಇಲ್ಲಿಂದ ಏನಾಗುತ್ತೆ, ಇಲ್ಲಿ 8ನೇ ಸ್ಥಾನಕ್ಕೆ ಬರ್ತಾರೆ. ಸೊ 8ನೇ ಸ್ಥಾನದಲ್ಲಿ ಅಂತ ಹೇಳಿದಾಗ ಇಲ್ಲಿ ಎಂ ಬರ್ತಾನೆ. ಟೋಟಲ್ ಆಗಿ ಇರ್ತಕ್ಕಂಥ ಎಷ್ಟು 7 ಜನ ಇಲ್ಲಿ. ಮತ್ತು ಎಚ್ ರವರು ಕೊನೆಯಿಂದ 20ನೇ ಸ್ಥಾನದಲ್ಲಿದ್ದಾರೆ. ಸೊ ಇಲ್ಲೇನಾಯಿತು, ಎಚ್ ಅಂತಕ್ಕಂಥವ್ರು
ಕೊನೆಯಿಂದ 20ನೇ ಸ್ಥಾನ. ಆ್ಯಂಡ್ ಇದ್ದಾರೆ ಎಂ ಮತ್ತು ಎಚ್ ರವರ ಮಧ್ಯದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಅಂತ ಪ್ರಶ್ನೆ ಆಗಿದೆ. ಓಕೆ, ಸೊ ಇಲ್ಲಿ ಮೇಲೆ 7 ಜನ ಇದ್ದಾರೆ, ಕೆಳಗಡೆ 20 ಅಂತ ಹೇಳಿದ್ರೆ ಇಲ್ಲಿ 19 ಜನ ಬರ್ತಾರೆ, ಇಲ್ಲೊಬ್ಬ 20 ಆಯಿತು. ಆ್ಯಂಡ್ ನೆಕ್ಸ್ಟು ಒಟ್ಟು ಈ ಕಡೆ 20 ಜನ ಆದರೂ ಮೇಲ್ಗಡೆ 8 ಜನ ಆದರೂ ಒಟ್ಟು ಇರ್ತಕ್ಕಂಥದ್ದು ಎಷ್ಟು 50 ಜನ. ಸೊ ಇಲ್ಲಿ 20 + 8 28 ಹೋದರೆ ನಮಗೆ ಉಳಿತಕ್ಕಂಥದ್ದು ಎಷ್ಟು 22 ವಿದ್ಯಾರ್ಥಿಗಳು. ಸೊ ಹಾಗೆ ಆನ್ಸರ್ ಬಂದು ಯಾವುದು ಅಲ್ಲ ಅಂತಕ್ಕಂಥದ್ದು ಆಪ್ಷನ್ 4 ಯಾವುದು ಅಲ್ಲ. ನೆಕ್ಸ್ಟು ಬೇಸಿಕ್ಗೆ ಸಂಬಂಧಪಟ್ಟಂತೆ DDULE ಅಂತ ಕೊಟ್ಟಿದ್ದಾರೆ. ಲೀಡರ್ಗೆ ಯಾವ್ದು ಬರಬೇಕಂತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಬಿ ಆದಮೇಲೆ ನೋಡಿ ಬೇಸಿಕ್ ಹೌದಲ್ವಾ. ಸೊ ನೋಡಿ ಇಲ್ಲಿ ಬೇಸಿಕ್ ಆದಮೇಲೆ ಡಿ ಬಂದಿದೆ. ಸೊ ಬಿಗೆ ಡಿ ಅಂತಕ್ಕಂಥದ್ದಾದರೆ ಇಲ್ಲಿ ಸಿ ಮತ್ತು ಮಿಸ್ ಆಗಿದೆ. ಓಕೆ, ಸೊ ಎಲ್ಲಾದಮೇಲೆ ನಮಗೆ ಒಂದು ಲೆಟರ್ ಮಿಸ್ ಆಗಬೇಕು. ಓಕೆ, ಎಲ್ಲಾದಮೇಲೆ ಎಮ್ ಮಿಸ್ ಆದರೆ ನಮಗೆ ಎನ್ ಬರುತ್ತೆ. ಎಮ್ ಮಿಸ್ ಆದರೆ ಇಲ್ಲಿ ಎನ್ ಬರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ಯಾವ್ದು ಬರ್ಬೋದು 3 ಬರಲ್ಲ ಆ್ಯಂಡ್ 4 ಬರಲ್ಲ, 2 ಅಥವಾ 1ರಲ್ಲಿ ಬರಬೇಕು. ಆ್ಯಂಡ್ ನೆಕ್ಸ್ಟು ಏನಿದೆ ನೋಡಿ ಇಲ್ಲಿ ಎಗೆ ಡಿ ಅನ್ನು ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಬಿ ಮತ್ತು ಸಿ ಮಿಸ್ಸು, ಬಿ ಸಿ ಮಿಸ್ ಆಗಿದೆ. ಸೊ ಇ ಆದಮೇಲೆ ನಮಗೆ 2 ಲೆಟರ್ ಮಿಸ್ ಆಗಬೇಕು ಅಂತ ಹೇಳಿದರೆ ಇ ಆದಮೇಲೆ ಎಫ್ ಜಿ ಮಿಸ್ ಆಗಬೇಕು, ಹೆಚ್ ಬರಬೇಕು ಹೌದಲ್ವಾ. ಸೊ ಹೆಚ್ ಎಲ್ಲಿದೆ ಆಪ್ಷನ್ 2ನಲ್ಲಿದೆ. ಸೊ ಇದು ಬರೋದಿಲ್ಲ. ಸೊ ಈ ರೀತಿ ನೋಡ್ಕೊಳ್ತಾ ಹೋದರೆ ನೆಕ್ಸ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ 2 ಅಂಕೆಲೇ ನಮಗೆ ರಿಸಲ್ಟು ಸಿಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ ಈ ಕೆಳಗಿನ ಅಕ್ಷರ ಸರಣಿಯಲ್ಲಿ ಎಕ್ಸ್ ನಂತರ ತಕ್ಷಣದಲ್ಲಿ ಬರುವ ವೈಗಳ ಸಂಖ್ಯೆ ಎಷ್ಟು? ಎಕ್ಸ್ ವೈ, ಇಟ್ ಮೀನ್ಸ್ ಇಲ್ಲಿ ನಮ್ಗೆ ಬರಬೇಕಾದ್ರೆ ಏನಂತ ಹೇಳಿದ್ರೆ ತಕ್ಷಣದಲ್ಲಿ ಅಂತ ಹೇಳಿದ್ರೆ ಎಕ್ಸ್ ಮತ್ತು ವೈ ಎಲ್ಲಿದೆಯೋ ಅದನ್ನು ನಾವು ಲೆಕ್ಕ ಹಾಕೊಳ್ತಾ ಹೋಗಬೇಕಾಗುತ್ತೆ. ಸೊ ಫಸ್ಟ್ ಒನ್ ಇಲ್ಲೊಂದಿದೆ ಎಕ್ಸ್ ವೈ, ಅದಾದ ನಂತರ ನೋಡ್ತಾ ಹೋದರೆ ಎಕ್ಸ್ ವೈ ಎಲ್ಲಿದೆ, ಎಸ್ ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ ಆ್ಯಂಡ್ ಎಕ್ಸ್ ಮತ್ತು ವೈ ಬರಬೇಕು, ಜೊತೆಲೇ ಬರಬೇಕು ಎಕ್ಸ್ ವೈ, ಎಕ್ಸ್ ಮತ್ತು ವೈ ಇಲ್ಲಿದೆ. ಸೊ ಎಷ್ಟಾಯಿತು 1 2 3 ಆ್ಯಂಡ್ ಇದೊಂದು 4 ಆಯಿತು. ಟೋಟಲಾಗಿ ಆಪ್ಷನ್ 3 4. ನೆಕ್ಸ್ಟ್ ಹವಾಮಾನದ ಎಲ್ಲ ಬದಲಾವಣೆಗಳು ಕಂಡುಬರುವ ವಾಯುಗುಣದ ಸ್ತರ ಯಾವುದು ಅಂತ ಕೇಳಿದರೆ ಹವಾಮಾನದ ಎಲ್ಲ ಬದಲಾವಣೆಗಳು ಕಂಡು ಬರ್ತಕ್ಕಂಥ ಒಂದು ವಾಯುಗುಣದ ಸ್ತರ ಯಾವುದು? ನೋಡಿ ಇಲ್ಲಿದೆ ಟ್ರೋಪೋಸ್ಪಿಯರ್ ಅಂತಕ್ಕಂಥದ್ದು ಏನು ಪರಿವರ್ತನಾ ವಲಯ ಇದೆಯೋ. ಸೊ ಇಲ್ಲಿ ನಾವು ವಾತಾವರಣದ ಅತ್ಯಂತ ಕೆಳಸ್ತರ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಕೆಳಗಡೆ ಏನಿದೆಯೋ ನಮ್ಮ ಮೇಲೆ ಇರ್ತಕ್ಕಂಥ, ಇಟ್ ಮೀನ್ಸ್ ನಾವೇನಿದೆಯೋ ಅದರ ಮೇಲೆ ಫಸ್ಟ್ ಬರ್ತಕ್ಕಂಥದ್ದು ಈ ಒಂದು ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಪಿಯರ್ ಅಂತ ಹೇಳ್ತೀವಿ. ಇದು ಅತ್ಯಂತ ವಾತಾವರಣದಲ್ಲಿರ್ತಕ್ಕಂಥ ಅತ್ಯಂತ ಕೆಳಸ್ತರ ಆಗಿರುತ್ತೆ. ಇದರಲ್ಲಿ ಉಷ್ಣತೆಯ ಮೇಲೆ ಹೋದಂತೆ ಪ್ರತಿ 165 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಸಾಮಾನ್ಯ ಇಳಿಕೆ ದರ ಅಂತ ಕರೀತಾರೆ. ಈ ಸ್ಥಳದಲ್ಲಿ ಹವಾಮಾನದ ಎಲ್ಲ ಬದಲಾವಣೆಗಳು ಇಟ್ ಮೀನ್ಸ್ ಮಳೆ, ಗಾಳಿ, ಮೋಡ ಏನು ಕಂಡು ಬರುತ್ತೋ ಇದು ಕಂಡು ಬರ್ತಕ್ಕಂಥದ್ದು ಈ ಒಂದು ಪರಿವರ್ತನಾ ವಲಯದಲ್ಲಿ. ಸೊ ಹಾಗಾಗಿ ಇದನ್ನು ಮಿಶ್ರ ವಲಯ, ಝೋನ್ ಆಫ್ ಮಿಕ್ಸರ್ ಅಂತಲೂ ಸಹ ಕರೀತಾರೆ. ನಮಗೆ ಆನ್ಸರ್ ಇದೇ ಆಗಿರುತ್ತೆ. ಗಾಳಿ, ಮಳೆ, ಮೋಡ ಎಲ್ಲ ಕಂಡು ಬರ್ತಕ್ಕಂಥದ್ದು ಈ ಒಂದು ಪರಿವರ್ತನಾ ವಲಯದಲ್ಲಿ. ಸೊ ಹಾಗೆ ಆನ್ಸರ್ ಯಾವುದಂತ ಹೇಳಿದರೆ ನಮಗಿಲ್ಲಿ ಆಪ್ಷನ್ 1 ಆಗಿರುತ್ತೆ, ಪರಿವರ್ತನಾ ವಲಯ. ಸೊ ಅದೇ ರೀತಿಯ ಸಮೋಷ್ಣ ಮತ್ತು ಮಧ್ಯಂತರ ಬಾಹ್ಯ ಮಂಡಲ ನೋಡೋದಾದರೆ ನೋಡಿ ಸಮೋಷ್ಣ ಮಂಡಲ ಅಂತಕ್ಕಂಥದ್ದು ಗಾಳಿಯ ಚಲನೆ ಮತ್ತು ನಿಶ್ಚಲವಾಗಿರ್ತದೆ. ಆದ್ದರಿಂದ ಜೆಟ್ ವಿಮಾನಗಳ ಹಾರಾಟಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು ಇದು ಈ ಒಂದು ಸಮೋಷ್ಣ ಮಂಡಲದಲ್ಲಿ. ಇಲ್ಲಿ O3 ಮೀನ್ಸ್ ಓಝೋನ್ ಪದರ ಕಂಡು ಬರ್ತಕ್ಕಂಥದ್ದು ಈ ಒಂದು ಸಮೋಷ್ಣ ಮಂಡಲದಲ್ಲಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಮಧ್ಯಂತರ ಮಂಡಲ ಏನಕ್ಕೆ ಅಂತ ಹೇಳಿದ್ರೆ ಇದೊಂದು ರಾಸಾಯನಿಕ ವಲಯ ಅಂತ ಕರೀತಾರೆ. ಇದು ತುಂಬ ಕಡಿಮೆ ಉಷ್ಣಾಂಶನ ಹೊಂದಿರತಕ್ಕಂಥದ್ದು ಈ ಒಂದು ಮಧ್ಯಂತರ ಮಂಡಲ ಆಗಿರುತ್ತೆ. ಇನ್ನು ಥರ್ಮೋಸ್ಫಿಯರ್ ಉಷ್ಣತಾ ಮಂಡಲ ಅಂತ ಹೇಳಿದ್ರೆ ಇಲ್ಲಿ ಸರಾಸರಿ ಉಷ್ಣಾಂಶ 1000 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುತ್ತೆ. ಈ ಮಂಡಲ ಮೇನ್ ಏನಕ್ಕೆ ಅಂತ ಹೇಳಿದರೆ ಇದನ್ನು ಅಯೋನೋಸ್ಫಿಯರ್ ಅಂತ ಕರೀತಾರೆ. ಧ್ವನಿ ತರಂಗಗಳು, ರೇಡಿಯೋ ಮತ್ತು ದೂರದರ್ಶನ ಮಾಧ್ಯಮಗಳಿಗೆ ಬೇಕಾದಂಥ ಒಂದು ಏನೋ ಫ್ರೀಕ್ವೆನ್ಸಿ ಮಾಡ್ಯುಲೇಟರ್ ಅಂತ ಹೇಳ್ತೀವಿ. ಸೊ ಈ ಒಂದು ಇದರಲ್ಲಿ ಸಿಗ್ತಕ್ಕಂಥದ್ದು ಆಗಿರುತ್ತೆ ಉಷ್ಣತಾ ಮಂಡಲದಲ್ಲಿ. ಇನ್ನು ಹೆಕ್ಸೋಸ್ಫಿಯರ್ ಬಾಹ್ಯ ಮಂಡಲ ಅಂತ ಹೇಳಿದ್ರೆ ಈ ಮಂಡಲವು ಜಲಜನಕ ಮತ್ತು ಹೀಲಿಯಮನ್ನು ಹೊಂದಿರತಕ್ಕಂಥ ಒಂದು ವಾತಾವರಣವಾಗಿರುತ್ತೆ. ಸೊ ಇಲ್ಲಿ ಕಾಂತತ್ವದ ಮಂಡಲ ಎಂದು ಕರೆಯಬಹುದಾಗುತ್ತೆ. ಇಟ್ ಮೀನ್ಸ್ ಇದು ಮ್ಯಾಗ್ನೆಟೋಸ್ಫಿಯರ್ ಅಂತಲೂ ಹೇಳ್ಬಹುದಾಗುತ್ತೆ. ವೆರಿ 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 ಇಂಪಾರ್ಟೆಂಟು. ಈ ಬಾಹ್ಯ ಮಂಡಲ ಬಂದು ಮ್ಯಾಗ್ನೆಟಿಕ್ಗೆ ಸಂಬಂಧಪಟ್ಟಂತೆ ಬರುತ್ತೆ. ಉಷ್ಣತಾ ಮಂಡಲ ಬಂದು ಈ ಒಂದು ಅಯೋನೋಸ್ಫಿಯರ್ ಇಟ್ ಮೀನ್ಸ್ ರೇಡಿಯೋ, ದೂರದರ್ಶನಗಳು ಅಲ್ಲಿ ಫ್ರೀಕ್ವೆನ್ಸಿಯನ್ನು ಹೇಳ್ಕೊಳ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಮೀಸೋಸ್ಫಿಯರ್ ಮಧ್ಯಂತರ ಮಂಡಲ ಬಂದು ರಾಸಾಯನಿಕ ವಲಯ ಆಗಿರುತ್ತೆ. ಇನ್ನು ಸಮೋಷ್ಣ ಮಂಡಲ ಬಂದು ಜೆಟ್ ವಿಮಾನಗಳ ಹಾರಾಟಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು. ಇನ್ನು ಪರಿವರ್ತನಾ ಮಂಡಲ ಅಂತ ಹೇಳಿದ್ರೆ ಅದು ಎಲ್ಲ ಒಂದು ಚಟುವಟಿಕೆಗಳು ಏನು ಮಳೆ, ಗಾಳಿ, ಮೋಡ ನಡೆಯುತ್ತೋ ಸೊ ಅದು ಪರಿವರ್ತನಾ ಮಂಡಲದಲ್ಲಿ ಆಗಿರುತ್ತೆ.
ಆ್ಯಂಡ್ ನೆಕ್ಸ್ಟು ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣವು ಶೇಕಡ ಎಷ್ಟು ಭಾಗದಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಇದು ಬಂದು ಶೇಕಡ 5.83. ಆಪ್ಷನ್ 1 ಶೇಕಡ 5.83. ನೆಕ್ಸ್ಟ್ ಈ ಕೆಳನಲ್ಲಿ ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು ಅಂತ ಹೇಳಿದ್ರೆ ಅದು ಬಂದು ಆಪ್ಷನ್ 4 ನವಮಂಗಳೂರು. ಕೆಂಪು ಮಣ್ಣಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಈ ಮಣ್ಣು ಗ್ರಾನೈಟ್, ನೀಸ್, ಶಿಲಾದ್ರವ್ಯಗಳಿಂದ ರೂಪುಗೊಂಡಿದೆ. ಈ ಮಣ್ಣಿನಲ್ಲಿ ಹೆಚ್ಚು ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಇರುವುದರಿಂದ ಈ ಮಣ್ಣು ಕೆಂಪಾಗಿರುತ್ತದೆ ಅಂತ ಕೇಳಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಕೆಂಪು ಅಂತ ಹೇಳಿದಾಗ ಅದು ರಕ್ತ ಹಿಮೋಗ್ಲೋಬಿನ್ ಆಗಿರ್ಬೋದು ಅಥವಾ ಕೆಂಪು ಮಣ್ಣಾಗಿರಬಹುದು. ಆಲ್ಮೋಸ್ಟ್ ಕೆಂಪು ಅಂತ ಬಂದಾಗ ಅಲ್ಲಿ ಬರ್ತಕ್ಕಂಥದ್ದು ಕಬ್ಬಿಣದ ಅಂಶ. ಏನಿಲ್ಲಿ ಕಬ್ಬಿಣ. ಸೊ ಕಬ್ಬಿಣದ ಅಂಶ ಕಂಡು ಬರುತ್ತೆ. ಸೊ ಇಲ್ಲೇನಂತ ಹೇಳಿದರೆ ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಅಂತ ಏನು ಕೊಟ್ಟಿದ್ದಾರೋ ಇದು ಕಂಡು ಬರ್ತಕ್ಕಂಥದ್ದು ಇಲ್ಲಿ ಅಂತ ಹೇಳಿದರೆ ಕಪ್ಪು ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಕಂಡು ಬರ್ತಕ್ಕಂಥದ್ದು ಕಪ್ಪು ಮಣ್ಣಿನಲ್ಲಿ. ಸೊ ಇದು ತಪ್ಪಾಗುತ್ತೆ. ಕೆಂಪು ಮಣ್ಣಲ್ಲಿ ಕಂಡು ಬರ್ತಕ್ಕಂಥದ್ದು ಕಬ್ಬಿಣದ ಅಂಶ ಕಂಡು ಬರ್ತಕ್ಕಂಥದ್ದು. ಇನ್ನು ಈ ಮಣ್ಣು ಗ್ರಾನೈಟ್, ನೀಸ್, ಶಿಲಾದ್ರವ್ಯಗಳಿಂದ ರೂಪುಗೊಂಡಿದೆ. ಸೊ ಅದು ಸರಿ ಇದೆ, ಬಟ್ ಬಿ ತಪ್ಪಾಗಿರುತ್ತೆ. ಹಾಗಾಗಿ ಎ ಸರಿ, ಬಿ ತಪ್ಪು ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟು ಸಹಾರಾ ಮರುಭೂಮಿಯೆಲ್ಲ ಸ್ಥಳೀಯ ಮಾರುತವನ್ನು ಈ ಹೆಸರಿಂದ ಕರೆಯಲಾಗುವುದು ಅಂತ ಹೇಳಿದರೆ ಅದು ಬಂದು ಸಿರಾಕೋ. ಆಪ್ಷನ್ 4 ಸಿರಾಕೋ. ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಆಕೃತಿಯನ್ನು ಅಭ್ಯಸಿಸಿ. ನಗರವಾಸಿಗಳಲ್ಲದ ಅಕ್ಷರಸ್ಥ ನೌಕರರನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಇಲ್ಲಿ? ಒಂದು ಸರ್ಕಲ್ಲು, ಎರಡು ಸರ್ಕಲ್ಲು, ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಅಲ್ಲಿ ನೌಕರಸ್ಥರು ಕೊಟ್ಟಿದ್ದಾರೆ, ನಗರವಾಸಿಗಳು ಕೊಟ್ಟಿದ್ದಾರೆ, ಅಕ್ಷರಸ್ಥರನ್ನು ಕೊಟ್ಟಿದ್ದಾರೆ. ಇಲ್ಲೇನಿದೆ ಪ್ರಶ್ನೆ ಹಿಂದೆ ನಗರವಾಸಿಗಳು ಅಲ್ಲದ ಅಂತ ಕೊಟ್ಟಿದ್ದಾರೆ. ನಗರವಾಸಿಗಳು ಅಲ್ಲದ ಅಂತ ಹೇಳಿದರೆ ಸೊ ಈ ಒಂದು ಟ್ರಯಾಂಗಲ್ ಏನಿದೆಯೋ ಇದು ಬರೋ ಆಗಿಲ್ಲ, ನಗರವಾಸಿಗಳು ಬರೋ ಆಗಿಲ್ಲ. ಅಕ್ಷರಸ್ಥ ನೌಕರರು ಅಂತ ಹೇಳಿದರೆ ಸೊ ಸರ್ಕಲಲ್ಲಿ ಬರಬೇಕು, ಈ ಸರ್ಕಲಲ್ಲಿ ಬರಬೇಕು ಮತ್ತು ಈ ಸರ್ಕಲಲ್ಲಿ ಬರಬೇಕು. ಸೊ ಇಲ್ಲಿ ಯಾವ್ದು ಬರುತ್ತೆ? ಬಿ ಮತ್ತು ಡಿ ಬರುತ್ತೆ, ಬಿ ಮತ್ತು ಡಿ. ಸೊ ಆನ್ಸರ್ ಆಪ್ಷನ್ 3. ಭಾರತ ಮೊದಲ ಅಂತಾರಾಷ್ಟ್ರೀಯ ಸ್ಟಾಕ್ ಎಕ್ಸ್ಚೇಂಜ್ ಕೇಂದ್ರ ಇರುವ ಸ್ಥಳ ಯಾವುದು ಅಂತ ಕೇಳಿದರೆ ಫಸ್ಟ್ ಆಫ್ ಆಲ್ ಭಾರತ ಮೊದಲ ಅಂತಾರಾಷ್ಟ್ರೀಯ ಸ್ಟಾಕ್ ಎಕ್ಸ್ಚೇಂಜ್ ಕೇಂದ್ರ ಯಾವುದಂತ ಹೇಳಿದರೆ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಇಂಡಿಯನ್ INX ಅಂತ ಬರುತ್ತೆ. ಇಂಡಿಯನ್ INX ಅಂತಕ್ಕಂಥದ್ದು ಇದು ಭಾರತೀಯ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸ್ಟಾಕ್ ಎಕ್ಸ್ಚೇಂಜು. ಇದು ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದರೆ ಗಾಂಧಿನಗರ. ಇಟ್ ಮೀನ್ಸ್ ಗುಜರಾತಲ್ಲಿ ಕಂಡು ಬರ್ತಕ್ಕಂಥದ್ದು. ಗುಜರಾತ್ನ ಗಾಂಧಿನಗರದ ಈ ಒಂದು ಗಿಫ್ಟ್ ಸಿಟಿ ಅಂತ ಬರುತ್ತೆ, ಗಿಫ್ಟ್ ಸಿಟಿ. ಸೊ ಇಲ್ಲಿ ಈ ಒಂದು ಭಾರತ ಮೊದಲ ಅಂತಾರಾಷ್ಟ್ರೀಯ ಸ್ಟಾಕ್ ಎಕ್ಸ್ಚೇಂಜ್ ಕೇಂದ್ರ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಇದು 2017ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಓಕೆ. ಇಂದ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ ಗಿಲ್ಟ್ ಎಡ್ಜ್ಡ್ ಮಾರುಕಟ್ಟೆ ಎಂದರೆ ಏನು ಅಂತ ಕೇಳಿದರೆ ಸೊ ಇದೊಂದು ಸರ್ಕಾರಿ ಭದ್ರತೆಗಳ ಮಾರುಕಟ್ಟೆ ಆಗಿರುತ್ತೆ. ಆಪ್ಷನ್ 1 ಮಾರ್ಕೆಟ್ ಆಫ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ನೆಕ್ಸ್ಟ್ ಈ ಕೆಳಗಿನ ನಕ್ಷೆಯಲ್ಲಿ ತ್ರಿಭುಜವು ವಾಲಿಬಾಲ್ ಆಟಗಾರರನ್ನು ತ್ರಿಭುಜ ಏನಿದೆಯೋ ಸೊ ಇದು ವಾಲಿಬಾಲನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟು ಚೌಕವು ಉದ್ದನೆಯ ವ್ಯಕ್ತಿಗಳು. ಚೌಕ ಯಾವುದು? ಇದು ಉದ್ದನೆಯ ವ್ಯಕ್ತಿ. ಆ್ಯಂಡ್ ನೆಕ್ಸ್ಟು ವೃತ್ತವು ಬಂದು ಬಲಶಾಲಿ, ಸ್ಟ್ರಾಂಗೆಸ್ಟ್, ಬಲಶಾಲಿ. ಓಕೆ. ಹಾಗಾದರೆ ಈ ಕೆಳಗಿನ ಯಾವ ಸಂಖ್ಯೆಯು ಉದ್ದದ ವಾಲಿಬಾಲ್ ಆಟಗಾರನ ಪ್ರತಿನಿಧಿಸುತ್ತದೆ? ಉದ್ದ ಬರಬೇಕು, ಬಲಶಾಲಿ ಬರೋ ಹಾಗಿಲ್ಲ. ಇಷ್ಟನ್ನು ಸಹ ನಾವು ಕೌಂಟ್ ಮಾಡ್ಕೊಳ್ಳೋಗಿಲ್ಲ, ಬಲಶಾಲಿ ಕೇಳಿಲ್ಲ. ಇಲ್ಲಿ ಏನಿದೆ ಉದ್ದದ ವಾಲಿಬಾಲ್ ಆಟಗಾರರು ಅಂತ ಹೇಳಿದಾಗ ಇಲ್ಲಿ ಆಪ್ಷನ್ ಯಾವ್ದು ಬರುತ್ತೆ? ಎರಡೇನಿದೆಯೋ ಇದು ಉದ್ದ ಮತ್ತು ವಾಲಿಬಾಲ್ ಎರಡೂ ಸಹ ಸೇರ್ಕೊಳ್ತಕ್ಕಂಥದ್ದು. ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ? ನೋಡಿ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಪಿ ಉಂಗುರದ ತೂಕವು ಕ್ಯೂ ಉಂಗುರದ ತೂಕಕ್ಕಿಂತಲೂ 2ರಷ್ಟಿದೆ. ಹೌದಾ? ಸೊ ಪಿ ಅಂತಕ್ಕಂಥದ್ದು ಏನಿದೆಯೋ ಕ್ಯೂಗಿಂತ 2ರಷ್ಟಿದೆ. ಫಾರ್ ಎಕ್ಸಾಂಪಲ್ ಪಿನ ನೀವು 8 ಅಂತ ತಗೊಂಡ್ರೆ ಕ್ಯೂ ಅಂತಕ್ಕಂಥದ್ದು ಎಷ್ಟು ಬರುತ್ತೆ? 4 ಬರುತ್ತೆ.
ಅರ್ಧ. ಆ್ಯಂಡ್ ಕ್ಯೂ ಉಂಗುರದ ತೂಕವು ಆರ್ ಉಂಗುರದ ತೂಕಕ್ಕಿಂತಲೂ 4ರಷ್ಟಿದೆ. ನೋಡಿ ಕ್ಯೂನ ನೀವು ಇದು ಅರ್ಥ ಏನು ಬರುತ್ತೆ, ಕ್ಯೂ ಉಂಗುರದ ತೂಕವು ಆರ್ ಉಂಗುರದ ತೂಕಕ್ಕಿಂತಲೂ 4ರಷ್ಟಿದೆ, ಹೌದಲ್ವಾ? ಸೊ ಕ್ಯೂ ಅಂತಕ್ಕಂಥದ್ದು 6ಕ್ಕೆ 4ರಷ್ಟಿದೆ, 4 6 ಅಂತಕ್ಕಂಥದ್ದು ಆಗುತ್ತೆ. ಕ್ಯೂ ಎಷ್ಟಿದೆ, 4 ಇದೆ ಅಂತ ಹೇಳಿದ್ರೆ ಆರ್ ಎಷ್ಟು ಬರುತ್ತೆ, 1 ಬರುತ್ತೆ, ಹೌದಲ್ವಾ? ಸೊ 4ರಷ್ಟು ಅಂತ ಹೇಳಿದ್ರೆ 6 1 ಕ್ಯೂ 4ರಷ್ಟಾಯಿತು. ಆ್ಯಂಡ್ ಅದೇ ರೀತಿ ಆರ್ ಉಂಗುರ ತೂಕವು ಎಸ್ ಉಂಗುರದ ತೂಕದ ಅರ್ಧದಷ್ಟಿದೆ. ಅಂದರೆ ಆರ್ ಉಂಗುರ ತೂಕ ಏನಾಗುತ್ತೆ, ಎಸ್ಗೆ ಅರ್ಧ ಇರ್ತಕ್ಕಂಥದ್ದು, ಹೌದಲ್ವಾ? ಸೊ ಅರ್ಧ ಅಂತ ಹೇಳಿದ್ರೆ ಏನು ಬರುತ್ತೆ ಇಲ್ಲಿ ನೋಡಿ, ಆರ್ ಅಂತಕ್ಕಂಥ 1 ಇದೆ ಅಂತ ಹೇಳಿದ್ರೆ ಎಸ್ ಅಂತಕ್ಕಂಥದ್ದು 2 ಇರುತ್ತೆ. ಆರ್ ಅಂತಕ್ಕಂಥ ಎಸ್ನ ಅರ್ಧ, ಆರ್ 1 ಇದ್ದರೆ ಎಸ್ 2 ಬರುತ್ತೆ. ಓಕೆ. ಆ್ಯಂಡ್ ಎಸ್ ಉಂಗುರ ತೂಕವು ಟಿ ಉಂಗುರ ತೂಕದ 1/3ರಷ್ಟಿದೆ. ನೋಡಿ ಎಸ್ ಅಂತಕ್ಕಂಥ ಇದು ಬಂದು 1/3 ಟಿ ಎಸ್ಗೆ ಸಮ. ಸೊ ಎಸ್ಗೋದೆ ನಮಗೆ ಎಸ್ 2 ಅಂತ ತೊಗೊಂಡಿದ್ದೀವಿ, ಹೌದಲ್ವಾ? ಸೊ 2 ಅಂತ ತೊಗೊಂಡಿದ್ದೀವಿ, 1/3 ಟಿ ಆದರೆ ಅಲ್ಲಿಗೆ ಟಿ ಎಷ್ಟು ಬಂತು, ಆರ್ ಬಂತು. ನೋಡಿ ಇವಾಗ ಏನಾಗುತ್ತೆ, ಪಿ ಅಂತಕ್ಕಂಥದ್ದು 8 ಇದೆ, ಕ್ಯೂ 4 ಇದೆ, ಟಿ 6 ಇದೆ. ಸೊ ಇದ್ರ ಪ್ರಕಾರ ನೋಡ್ತವ್ರೆ ಫಸ್ಟು ಪಿ ಬರುತ್ತೆ, ಪಿ 8 ಆ್ಯಂಡ್ ಟಿ 6, ಕ್ಯೂ 4 ಆ್ಯಂಡ್ ಎಸ್ ನೆಕ್ಸ್ಟ್ ಬಂದು ನೋಡಿ ಎಸ್ 2 ಇದೆ, ಎಸ್ 2 ಇದೆ, ಆರ್ 1 ಇದೆ. ಸೊ ಇದರ ಆರ್ಡರ್ ನೋಡ್ತಾ ಹೋದಾಗ ನೋಡಿ ಪಿ ಟಿ ಕ್ಯೂ ಎಸ್ ಆರ್. ಓಕೆ. ಸೊ ಈ ರೀತಿ ನಾವು ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದು ನಿಮಗೆ. ಈ ರೀತಿ ನೀವು 8 ತೊಗೊಬೋದು, 4 ತೊಗೊಳ್ರಿ, 2 ತೊಗೊಳ್ರಿ, ಎಷ್ಟು ತೊಗೊಳ್ರಿ, ಬಟ್ ಅದೊಂದು ಎಕ್ಸಾಂಪಲ್ ನಿಮಗೆ ನೀಟಾಗಿ ಅರ್ಥ ಆಗ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ರಮೇಶನು ಪೂರ್ವಕ್ಕೆ 4 ಕಿಲೋಮೀಟರ್ ನಡೆಯುತ್ತಾನೆ, ಅಲ್ಲಿನ ದಕ್ಷಿಣಕ್ಕೆ 7 ಕಿಲೋಮೀಟರ್ ನಡೆಯುತ್ತಾನೆ, ನಂತರ ಪೂರ್ವಕ್ಕೆ 8 ಕಿಲೋಮೀಟರ್ ನಡೆಯುತ್ತಾನೆ, ಪುನಃ ಉತ್ತರಕ್ಕೆ ತಿರುಗಿ ಎಸ್. ಓಕೆ. ಇದನ್ನು ನೋಡ್ತಾ ಹೋದರೆ ಫಸ್ಟ್ ನಮ್ಗೆ ಏನು ಗೊತ್ತಿರಬೇಕು, ಪೂರ್ವ ಯಾವುದು ಪಶ್ಚಿಮ ಯಾವುದು ಅಂತ ಗೊತ್ತಿರಬೇಕು. ಸೊ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ರಮೇಶನು ಪೂರ್ವಕ್ಕೆ 4 ಕಿಲೋಮೀಟರ್ ಹೋಗ್ತಾನೆ. ಸೊ ಪೂರ್ವಕ್ಕೆ ಹಿಂಗೆ ಹೋಗ್ತಾನೆ 4 ಕಿಲೋಮೀಟರ್. ನೆಕ್ಸ್ಟು ಅಲ್ಲಿಂದ ದಕ್ಷಿಣಕ್ಕೆ, ಸೊ ಇಲ್ಲಿಂದ ಹೋದ ದಕ್ಷಿಣಕ್ಕೆ ಬರ್ತಾನೆ 7 ಕಿಲೋಮೀಟ್ರು. ನೆಕ್ಸ್ಟು ನಂತರ ಪೂರ್ವಕ್ಕೆ ತಿರುಗಿ 8 ಕಿಲೋಮೀಟ್ರ್ ಹೋಗ್ತಾನೆ. ನೆಕ್ಸ್ಟ್ ಪುನಃ ಉತ್ತರಕ್ಕೆ ತಿರುಗಿ, ಉತ್ತರ ಇದಲ್ವಾ 12 ಕಿಲೋಮೀಟ್ರ್ ಹೋಗ್ತಾನೆ. ಸೊ ನಡೀತಾನೆ. ಹಾಗಾದರೆ ಈಗ ಅವನು ತನ್ನ ಪ್ರಾರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ. ಸೊ ಅವನು ಬರೆದಿರ್ತಕ್ಕಂಥದ್ದು ಎಲ್ಲಿ, ಈ ಒಂದು ಪಾಯಿಂಟಲ್ಲಿ. ಸೊ ಈ ಒಂದು ಪಾಯಿಂಟ್ ಅಂತ ಹೇಳಿದಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿಂದ ಇಲ್ಲಿಗೆ 4 ಆದರೆ ಇಲ್ಲಿಂದ ಇಲ್ಲಿಗೆ ನಿಮಗೆ ಎಷ್ಟು ಬರುತ್ತೆ, ಇಲ್ಲಿ 8 ಇದೆ ನೋಡಿ, 8 ಬರುತ್ತೆ. ಈ 12ನೇ ಡಿವೈಡ್ ಮಾಡ್ತಾ ಹೋಗಿ, ಯಾಕಂದರೆ ಇಲ್ಲಿ 7 ಇದೆ ನೋಡಿ, ಇಲ್ಲಿಂದ ಇಲ್ಲಿಗೆ ನಿಮಗೆ 7 ಬರುತ್ತೆ. 12ರಲ್ಲಿ 7 ಆದರೆ ನಿಮಗೆ 5. ಸೊ ಇಲ್ಲಿಂದ ಇಲ್ಲಿಗೆ 5 ಬಂತು. ಸೊ ನಿಮಗೆ ಪೈಥಾಗರಸ್ ಪ್ರಮೇಯನ ಅಪ್ಲೈ ಮಾಡ್ತೀವಿ ಅಂತ ಹೇಳಿದಾಗ ಎ ಬಿ ಸಿ ತೊಗೊಳ್ರಿ. ಎ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಬರುತ್ತೆ. ಸೊ ಎ ಬಿ ಕಂಡುಹಿಡಿಬೇಕಾಗಿರೋದನ್ನ ನೀವು ನೋಡಿ, ಇದು 4 ಇದೆ, ಇದು 8 ಇದೆ, ಹೌದಾ? 8 4 12 ಆಯಿತು. 12 ಸ್ಕ್ವೇರ್ ಪ್ಲಸ್ ಇದೆಷ್ಟಿದೆ, 5 ಇದೆ, 5 ಸ್ಕ್ವೇರ್ ಮಾಡಿದಾಗ ನಿಮಗೆ ಟೋಟಲಾಗಿ ಇದು 169 ಬರುತ್ತೆ, 13 ಬರುತ್ತೆ. ಸೊ ಆನ್ಸರ್ ಆಪ್ಷನ್ 1 13 ಕಿಲೋಮೀಟರ್ ಅಂತಕ್ಕಂಥದ್ದು. ಸೊ ನೀವು ಮಾಡಬಹುದು, ಇದು ಏನು ಸ್ಕ್ವೇರ್ ರೂಟ್ ಇದೆಯೋ ಸ್ಕ್ವೇರ್ ಅಪ್ಲೈ ಮಾಡ್ಕೊಂಡು ನಿಮಗೆ 13 ಬರುತ್ತೆ. ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಯನ್ನು ಓದಿ ಮತ್ತು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ. ರಾಮನಿಗೆ ಸಮಯ ದೊರೆತಲ್ಲಿ ಅವನು ಮನೆ ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತಾನೆ ಅಂತ ಕೊಟ್ಟಿದ್ದಾರೆ. ರಾಮನಿಗೆ ಸಮಯ ದೊರೆತಲ್ಲಿ, ಸಮಯ ಸಿಕ್ಕಿದ್ರೆ ಅವನು ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾನೆ, ಬಟ್ ಇನ್ನೂ ಮಾಡಿಲ್ಲ, ಅವನಿಗೆ ಸಮಯವನ್ನು ಸಿಕ್ಕಿಲ್ಲ. ರಾಮನಿಗೆ ಸಮಯ ಸಿಗಲಿಲ್ಲ, ಆದರೂ ಮನೆ ಕೆಲಸವನ್ನು ಮಾಡಲು ಪ್ರಾರಂಭಿಸಿದ್ದಾನೆ. ಸೊ ತಪ್ಪಾಗುತ್ತಲ್ವಾ? ಸೊ ಅಲ್ಲಿನೂ ಸಮಯನೂ ಸಿಕ್ಕಿಲ್ಲ, ಅವನು ಕೆಲಸವನ್ನು ಸ್ಟಾರ್ಟ್ ಮಾಡಿಲ್ಲ, ಪ್ರಾರಂಭಿಸುತ್ತಾನೆ ಅಂತ ಹೇಳಿದರೆ ಹೊರತು ಇನ್ನು ಪ್ರಾರಂಭವನ್ನು ಮಾಡಿಲ್ಲ. ಇನ್ನು 2ನೇ ಆಪ್ಷನ್ ತಗೊಳ್ಳೋದಾದರೆ ರಾಮನಿಗೆ ಸಮಯವಿದೆ, ಆದರೆ ಅವನು ಮನೆ ಕೆಲಸವನ್ನು ಮಾಡುವುದಿಲ್ಲ. ಸೊ ಅದು ತಪ್ಪಾಗುತ್ತೆ. ಸಮಯವಿದೆ ಅಂತ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಸಮಯ ದೊರೆತಲ್ಲಿ ಅಂತ ಕೊಟ್ಟಿದ್ದಾರೆ, ಅದು ಸಹ ಆಗೋದಿಲ್ಲ. ರಾಮನು ಮನೆ ಕೆಲಸವನ್ನು ಮಾಡಲಿಲ್ಲ ಎಂಬುದರ ಅರ್ಥ ಅವನಿಗೆ ಸಮಯ ಸಿಗಲಿಲ್ಲ. ಆಪ್ಷನ್ 3 ಸರಿ ಹೋಗುತ್ತೆ, ಹೌದಲ್ವಾ? ಆಪ್ಷನ್ 3 ರಾಮನು ಮನೆ ಕೆಲಸವನ್ನು ಮಾಡಲಿಲ್ಲ ಎಂಬುದರ ಅರ್ಥ ಅವನಿಗೆ ಸಮಯ ಸಿಗಲಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟು ಈ ಕೆಳಯಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಲೋಕಸಭೆ ವಿಸರ್ಜನೆಗೊಂಡರೆ ಬಾಕಿ ಉಳಿದ ಯಾವುದೇ ಮಸೂದೆಗಳು ನಿಷ್ಫಲಕಾರಿಯಾಗುತ್ತವೆ. ಸೊ ಇದಕ್ಕೆ ನಾವು ಆನ್ಸರ್ ಡೈರೆಕ್ಟಾಗಿ ನೋಡ್ತಾ ಹೋಗೋಣ. ಸೊ ಆನ್ಸರ್ ಅಂತ ಹೇಳಿದ್ರೆ, ಲೋಕಸಭೆ ವಿಸರ್ಜನೆಗೊಂಡರೆ ಯಾವುದೇ ಮಸೂದೆ ರಾಜ್ಯಸಭೆಯಲ್ಲಿ ಬಾಕಿ ಉಳಿದು ಲೋಕಸಭೆಯಲ್ಲಿ ಅನುಮೋದನೆಗೊಂಡಿದ್ದಲ್ಲಿ ನಿಷ್ಫಲವಾಗುವುದಿಲ್ಲ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಈ ಕೆಳಗಿನ ಭಾರತ ರಾಷ್ಟ್ರಪತಿಗಳಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್ ಮಸೂದೆಯನ್ನು ವಿರೋಧಿಸಿ ಪ್ಯಾಕೆಟ್ ವೀಟೋ ಅಧಿಕಾರನ ಬಳಸಿದವರು ಯಾರು ಅಂತ ಹೇಳಿದ್ರೆ ಆಪ್ಷನ್ 1 ಜ್ಞಾನಿ ಜೈಲ್ ಸಿಂಗ್ ರವರು.
ನೆಕ್ಸ್ಟ್ ಲೋಕಸಭೆಯಲ್ಲಿ ಶೂನ್ಯ ವೇಳೆಯ ಗರಿಷ್ಠ ಅವಧಿ ಅನಿರ್ದಿಷ್ಟವಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಭಾರತ ಸರ್ಕಾರವು ಕೃಷಿಯಲ್ಲಿ ಬೇವು ಲೇಪಿತ ಯೂರಿಯಾ ಬಳಕೆಯನ್ನು ಉತ್ತೇಜಿಸಲು ಯತ್ನಿಸುತ್ತಿದೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ನಿಮಗೆ ಗೊತ್ತಿರುವ ಹಾಗೆ ಬೇವು ಲೇಪನ ಮಣ್ಣಿನಲ್ಲಿರುವ ಯೂರಿಯಾ ಕರಗುವಿಕೆ ದರವನ್ನು ನಿಧಾನಗೊಳಿಸುತ್ತದೆ. ಸೊ ಹಾಗಾಗಿ ಈ ಒಂದು ಬೇವು ಲೇಪಿತ ಯೂರಿಯಾ ಬಳಕೆಯನ್ನು ಉತ್ತೇಜನವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಈ ಕೆಳಗಿನಲ್ಲಿ ಯಾವುದು ಭಾರತ ಸರ್ಕಾರದ ಬಂಡವಾಳದ ಆಯವ್ಯಯದಲ್ಲಿ ಸೇರಿದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವುದೆಲ್ಲ ಸೇರಿಕೊಂಡಿದೆ ಅಂತ ಹೇಳಿದ್ರೆ, ಆಯವ್ಯಯದಲ್ಲಿ ಬರ್ತಕ್ಕಂಥ ರಸ್ತೆಗಳು, ಕಟ್ಟಡಗಳು ಮತ್ತು ಯಂತ್ರೋಪಕರಣಗಳಂತಹ ಸ್ವತ್ತುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಮಾಡುವ ವೆಚ್ಚ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿದೇಶಿ ಸರ್ಕಾರಗಳಿಂದ ಸ್ವೀಕರಿಸಲ್ಪಟ್ಟ ಸಾಲಗಳು ಸಹ ಬರುತ್ತೆ. ಆ್ಯಂಡ್ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡಲಾದ ಸಾಲಗಳು ಮತ್ತು ಮುಂಗಡಗಳು 3 ಸಹ ಬರುತ್ತೆ. ಆನ್ಸರು ABC ಆಪ್ಷನ್ 4. ಸೈನ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ, ಈ ಕೆಳಗಿನ ಯಾವುವು ಅಪ್ಲಟಾಕ್ಸಿನ್ಗಳನ್ನು ಉತ್ಪಾದಿಸುತ್ತವೆ? ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಅಪ್ಲಟಾಕ್ಸಿನ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಇದಂತ ಹೇಳಿದರೆ ಅದು ಬಂದು ಆಪ್ಷನ್ ಡಿ ಶಿಲೀಂಧ್ರಗಳು. ಆಪ್ಷನ್ 3 ಡಿ ಮಾತ್ರ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಾಪನೆಗೊಂಡ ಆಶ್ರಮಗಳು ಯಾವುವು ಅಂತ ಕೇಳಿದರೆ, ಸೊ ಇಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಾಪನೆಗೊಂಡಂತಹ ಆಶ್ರಮಗಳು ಅಂತ ಹೇಳಿದರೆ ಅದು ಬಂದು ಟಾಲ್ಸ್ಟಾಯ್ ಮತ್ತು ಫಾರ್ಮಾ ಸರ್ವೋದಯ ಆಶ್ರಮ ಆಗಿರುತ್ತೆ. ಹಾಗಾದರೆ ಸೇವಾಗ್ರಾಮ ಆಶ್ರಮ ಕೇಳೋದ್ರೆ, ನೀವು ಸೇವಾಗ್ರಾಮ ಆಶ್ರಮನೂ ಸಹ ಗಾಂಧೀಜಿಯವರೇ ಅದನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಆಶ್ರಮ ಆಗಿರುತ್ತೆ. ಬಟ್ ಇಲ್ಲಿ ಕೇಳ್ತಕ್ಕಂಥ ದಕ್ಷಿಣ ಆಫ್ರಿಕಾ ಕೇಳಿದಾರಲ್ವಾ, ಸೊ ಟಾಲ್ಸ್ಟಾಯ್ ಮತ್ತು ಸರ್ವೋದಯ ಬಂದು ದಕ್ಷಿಣ ಆಫ್ರಿಕಾದಲ್ಲಿ ಮಾಡ್ತಕ್ಕಂಥದ್ದು. ಸೇವಾಗ್ರಾಮ ಬಂದು ಮಹಾರಾಷ್ಟ್ರದಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಎ ಮತ್ತು ಬಿ ಮಾತ್ರ ಆಗಿರುತ್ತೆ. ವಿಕ್ಟೋರಿಯಾ ಜಲಪಾತ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿದೆ? ಎಸ್, ವೆರಿ ಇಂಪಾರ್ಟೆಂಟು. ವಿಕ್ಟೋರಿಯಾ ಅಂತಕ್ಕಂಥದ್ದು ಏನು ಜಲಪಾತ ಇದೆಯೋ ಇದು ಕಂಡುಬರ್ತಕ್ಕಂಥ ಒಂದು ಜಾಂಬಿಯಾ. ಆಪ್ಷನ್ 2 ಜಾಂಬಿಯಾದಲ್ಲಿ ಕಂಡುಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕಮಲೇಶ್ ಚಂದ್ರ ಸಮಿತಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥ ಪ್ರಶ್ನೆ ಆಗಿದೆ. ಕಮಲೇಶ್ ಚಂದ್ರ ಸಮಿತಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆದಾಯ ತೆರಿಗೆ ಕಾನೂನಿನ ಸರಳೀಕರಣ, ವಿಮಾ ಕ್ಷೇತ್ರದ ಸುಧಾರಣೆ, ಗ್ರಾಮೀಣ ಅಂಚೆ ಸೇವಕರ ಕೂಲಿ ಸ್ವರೂಪವನ್ನು ಅಭ್ಯಸಿಸಲು, ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆ. ಸೊ ನೋಡಿ ಸ್ನೇಹಿತರೆ, ಆದಾಯ ತೆರಿಗೆ ಕಾನೂನಿನ ಸರಳೀಕರಣ ಇದೆಯೋ ಇದು ಬಂದು ರಾಜ ಚೆಲ್ಲಯ್ಯ ಅಂತಕ್ಕಂಥ ಒಂದು ಸಮಿತಿ ಬರುತ್ತೆ. ರಾಜ ಚೆಲ್ಲಯ್ಯ, ಸೊ ಇವರ ಒಂದು ಸಮಿತಿ ಬರುತ್ತೆ ಆದಾಯ ತೆರಿಗೆಗೆ ಸಂಬಂಧಪಟ್ಟಂತೆ. ಇನ್ನು ವಿಮಾ ಕ್ಷೇತ್ರದ ಸುಧಾರಣೆ ಏನು ಬರುತ್ತೋ ಇದು ಆರ್.ಎನ್. ಮಲ್ಹೋತ್ರಾರವರು ಬರ್ತಕ್ಕಂಥದ್ದು. ಆರ್.ಎನ್. ಮಲ್ಹೋತ್ರಾರವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥದ್ದು. ಮಲ್ಹೋತ್ರಾ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆ ಇದೆಯೋ ಇದು ಬಂದು ನರಸಿಂಹ ಸಮಿತಿ ಬರುತ್ತೆ. ನರಸಿಂಹ ಸಮಿತಿ. ಸೊ ಹಾಗಾಗಿ ಗ್ರಾಮೀಣ ಅಂಚೆ ಸೇವಕರ ಕೂಲಿ ಸ್ವರೂಪವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಕಮಲೇಶ್ ಚಂದ್ರ ಸಮಿತಿ ಆಗಿರುತ್ತೆ. ಆನ್ಸರ್ ಆಪ್ಷನ್ 3 ಗ್ರಾಮೀಣ ಅಂಚೆ ಸೇವಕರ ಕೂಲಿ ಸ್ವರೂಪವನ್ನು ಅಭ್ಯಸಿಸ್ತಕ್ಕಂಥದ್ದು ಕಮಲೇಶ್ ಚಂದ್ರ ಸಮಿತಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ IMOಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. IMO ಪ್ರಸ್ತುತ 171 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಮತ್ತು 3 ಸಹ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಇದರ ಕೇಂದ್ರ ಕಚೇರಿ ಜಿನೆವಾದಲ್ಲಿದೆ. ಆ್ಯಂಡ್ ಬೆಲಾರಸ್ ಇತ್ತೀಚೆಗೆ ಇದನ್ನು ಸೇರಿದ ಸದಸ್ಯ ರಾಷ್ಟ್ರವಾಗಿದೆ ಅಂತಕ್ಕಂಥದ್ದು ಇಲ್ಲಿನ ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ಸ್ಗಳು. ಓಕೆ ಫ್ರೆಂಡ್ಸ್, ನಾವು ನೋಡ್ತಾ ಹೋದರೆ IMO ಅಂತಕ್ಕಂಥದ್ದು ಪ್ರಸ್ತುತ ಈಗ 2025ಗೆ ಇರ್ತಕ್ಕಂಥ ಒಟ್ಟು ಸದಸ್ಯಗಳ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಅಂತ ನೋಡಿದ್ರೆ 176 ಇದೆ. 176 ಸದಸ್ಯ ರಾಷ್ಟ್ರಗಳು ಕಂಡುಬರುತ್ತೆ. ಆ್ಯಂಡ್ ಇದರ ಕೇಂದ್ರ ಕಚೇರಿ ಜಿನೆವಾದಲ್ಲಿದೆ ಅಂತ ಹೇಳಿದರೆ ಜಿನೆವಾದಲ್ಲಿ ಕಂಡು ಬರ್ತಕ್ಕಂಥದ್ದಲ್ಲ, ಇದು ಬರ್ತಕ್ಕಂಥದ್ದು ಲಂಡನ್, UK ಲಂಡನ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಕೇಂದ್ರ ಕಚೇರಿ ಲಂಡನ್ನಲ್ಲಿದೆ. ಆ್ಯಂಡ್ ಬೆಲಾರಸ್ ಇತ್ತೀಚೆಗೆ ಇದನ್ನು ಸೇರಿದ ಸದಸ್ಯ ರಾಷ್ಟ್ರವಾಗಿದೆ ಅಂತ ಹೇಳಿದರೆ ಸದಸ್ಯ ರಾಷ್ಟ್ರ ಬಂದು ಕಿರ್ಜಿಸ್ತಾನ್ ಅಂತ ಬರುತ್ತೆ. ಕಿರ್ಜಿಸ್ತಾನ್. ಸೊ ಅದು ಇತ್ತೀಚೆಗೆ ಈ ಒಂದು IMOಗೆ ಸೇರ್ಕೊಳ್ತಕ್ಕಂಥ ಒಂದು ಸದಸ್ಯ ರಾಷ್ಟ್ರವಾಗುತ್ತೆ. ಹಾಗಾಗಿ ಇಲ್ಲಿ 3 ಸಹ ತಪ್ಪಾಗುತ್ತೆ. ಆನ್ಸರ್ ಆಗಿ 3 ಸಹ ತಪ್ಪು ಅಂತ ಹೇಳಬಹುದಾಗುತ್ತೆ. ಸೊ ಆನ್ಸರ್ ಬಂದು IMO ಪ್ರಸ್ತುತ 176 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಇದರ ಕೇಂದ್ರ ಕಚೇರಿ ಬಂದು ಲಂಡನ್ನಲ್ಲಿ ಇರ್ತಕ್ಕಂಥದ್ದು. ಇತ್ತೀಚೆಗೆ ಇರ್ತಕ್ಕಂಥದ್ದು ಒಂದು ಸದಸ್ಯ ರಾಷ್ಟ್ರ ಅಂತ ಹೇಳಿದ್ರೆ ಕಿರ್ಜಿಸ್ತಾನ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಇದರ ಒಂದು ಸ್ಥಾಪನೆ ಯಾವಾಗ ಆಗಿರ್ತಕ್ಕಂಥ ಹೇಳಿದ್ರೆ
1948ರಲ್ಲಿ ಇದರ ಒಂದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಸೊ ಓಕೆ, ಸೊ ಇಲ್ಲಿ ಆನ್ಸರ್ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಆನ್ಸರ್ ಯಾವುದು ಸರಿ ಇಲ್ಲ. ಅಂಡ್ ನೆಕ್ಸ್ಟ್ AIIB ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದಾಗಿರುತ್ತೆ. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು AIIBಯ ಒಂದು ವಿಸ್ತರಣಾ ರೂಪ. ಮುಂದಿನ ಪ್ರಶ್ನೆ ನೋಡೋದಾದ್ರೆ ಸ್ನೇಹಿತರೆ, ಕಂಚು ಇವುಗಳ ಮಿಶ್ರಲೋಹ ಅಂತ ಕೊಟ್ಟಿದ್ದಾರೆ. ಕಂಚು ಯಾವುದರ ಒಂದು ಮಿಶ್ರಲೋಹ ಅಂತಕ್ಕಂಥದ್ದು ಪ್ರಶ್ನೆ. ನಿಕ್ಕಲು, ತವರ, ಅಂಡ್ ನೆಕ್ಸ್ಟ್ ಸತು, ಅಲ್ಯೂಮಿನಿಯಂ. ಸೊ ನೋಡಿ, ಇಲ್ಲಿ ನಿಕ್ಕಲ್ ಅಂತಕ್ಕಂಥದ್ದು ಏನಿದೆಯೋ, ನಿಕ್ಕಲ್ ನೋಡ್ತಾ ಹೋದ್ರೆ ನಿಕ್ಕಲ್, ತಾಮ್ರ ಪ್ಲಸ್ ಸತು ಬರುತ್ತೆ. ಸತು. ಸೊ ನಿಕ್ಕಲ್, ಸತು, ತಾಮ್ರ ಈ ಮೂರರ ಒಂದು ಮಿಶ್ರಲೋಹ ನಮಗೆ ಯಾವ್ದು ಬರುತ್ತೆ? ಜರ್ಮನ್ ಸಿಲ್ವರ್ ಅಂತ ಹೇಳ್ತೀವಿ, ಜರ್ಮನ್ ಬೆಳ್ಳಿ. ಸೊ ಅದು ಬರ್ತಕ್ಕಂಥದ್ದು. ಇನ್ನು ತಾಮ್ರ ಪ್ಲಸ್ ತವರ ಏನಿದೆಯೋ ಅದು ಬಂದು ನಮಗೆ ಗಂಟೆ ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು ಗಂಟೆಗಳು ಮಾಡ್ತಾರಲ್ವ, ಸೊ ಅದು ಬರ್ತಕ್ಕಂಥದ್ದು ತಾಮ್ರ ಪ್ಲಸ್ ತವರ ಗಂಟೆ ಬರ್ತಕ್ಕಂಥದ್ದು. ಅಂಡ್ ತಾಮ್ರ ಪ್ಲಸ್ ಸತು ಏನಿದೆಯೋ ಅದು ಹಿತ್ತಾಳೆ ಬರುತ್ತೆ. ತಾಮ್ರ ಪ್ಲಸ್ ಸತು ಹಿತ್ತಾಳೆ. ಇನ್ನು ಅಲ್ಯೂಮಿನಿಯಂ ಅಂತ ನೋಡ್ತಾ ಹೋದ್ರೆ ನಮಗೆ ಅಲ್ಯೂಮಿನಿಯಮಲ್ಲೇ ಸುಮಾರು ಒಂದು ಮಿಶ್ರಲೋಹಗಳು ಬರುತ್ತೆ. ಆಲ್ನಿಕೋ, ಡ್ಯುರಾಲಿಯಮ್ಮು, ಮೆಗ್ನೀಲಿಯಮ್ಮು, ಸಿಲಾಮಿಕ್ಕು. ಸೊ ಈ ಥರ ತುಂಬ ಅಲ್ಯೂಮಿನಿಯಂ ಒಂದು ಪ್ರಾಡಕ್ಟ್ಗಳನ್ನ ನೋಡ್ತಾ ಹೋಗ್ತೀವಿ ಮಿಶ್ರಲೋಹಗಳಲ್ಲಿ. ಆ್ಯಂಡ್ ಇಲ್ಲಿ ಕಂಚು ಅಂತಕ್ಕಂಥದ್ದು ತಾಮ್ರ ಪ್ಲಸ್ ತವರದ ಜೊತೆ ಮಿಕ್ಸ್ ಆದಾಗ ಕಂಚು ನಮಗೆ ಸಿಗ್ತಾ ಹೋಗುತ್ತೆ. ತಾಮ್ರ ಪ್ಲಸ್ ತವರ ಕಂಚು ಬರ್ತಕ್ಕಂಥದ್ದು. ಕಂಚು ಮತ್ತು ಗಂಟೆ ಲೋಹ ಏನು ಬರುತ್ತೋ ಅದು ತಾಮ್ರ ಮತ್ತು ತವರದ ಒಂದು ಮಿಶ್ರಲೋಹವಾಗಿ ನಾವು ನೋಡ್ತಾ ಹೋಗ್ತೀವಿ. ಸೊ ಆನ್ಸರ್ ಆಪ್ಷನ್ ಬಿ ತವರ. ಆ್ಯಂಡ್ ನೆಕ್ಸ್ಟ್ -40°C ಯಾವ ಡಿಗ್ರಿ ಫ್ಯಾರನೈಟ್ಗೆ ಸಮ ಅಂತ ಹೇಳಿದ್ರೆ ಆನ್ಸರ್ ಆಪ್ಷನ್ ಸಿ -40 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಹೊಸ ಅಭಿವೃದ್ಧಿ ಬ್ಯಾಂಕ್, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಈ ಮೊದಲು ಈ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ವರ್ಲ್ಡ್ ಡೆವಲಪ್ಮೆಂಟ್ ಬ್ಯಾಂಕ್, ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್, ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಕೊಡ್ತಾ ಹೋದಾಗೆ NDB ಅಂತ ಏನಿದೆಯೋ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೀವಿ. ಇದು ಮೊದಲ ಬಾರಿಗೆ ಅದು ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಆಗಿತ್ತು, ಆಪ್ಷನ್ 3. ಸೊ ಅದು ನಂತರ ಅದು ತನ್ನ ಹೆಸರನ್ನು ಚೇಂಜ್ ಮಾಡ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಜನಸಂಖ್ಯೆ ಹಾಗೂ ವಿಸ್ತೀರ್ಣವನ್ನು ಗಮನಿಸಿದಾಗ 3ನೇ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತ ಕೇಳಿದರೆ, ಸೊ ಜನಸಂಖ್ಯೆಯಲ್ಲಿ ನಾವು ನೋಡ್ತಾ ಹೋದರೆ ಫಸ್ಟು ಒಂದು ಪ್ಲೇಸ್ ಬರ್ತಕ್ಕಂಥದ್ದೇ ಇಂಡಿಯಾ, ಆ್ಯಂಡ್ ಸೆಕೆಂಡ್ ಪ್ಲೇಸ್ ಬರೋದು ಚೀನಾ, ಆ್ಯಂಡ್ ಥರ್ಡ್ ಪ್ಲೇಸ್ ಬರ್ತಕ್ಕಂಥದ್ದು ಅಮೇರಿಕಾ. ಆ್ಯಂಡ್ ಅದೇ ರೀತಿ ವಿಸ್ತೀರ್ಣವನ್ನು ನೋಡ್ತಾ ಹೋದಾಗ ಫಸ್ಟ್ ಪ್ಲೇಸ್ ಬಂದು ರಷ್ಯಾ ಬರುತ್ತೆ. ಫಸ್ಟ್ ಬಂದು ರಷ್ಯಾ, ಆ್ಯಂಡ್ ಸೆಕೆಂಡ್ ಪ್ಲೇಸ್ ಬಂದು ಕೆನಡಾ ಬರುತ್ತೆ, ಆ್ಯಂಡ್ ಥರ್ಡ್ ಪ್ಲೇಸ್ ಬಂದು ಅಮೇರಿಕಾ ಬರುತ್ತೆ. ಸೊ ಜನಸಂಖ್ಯೆ ಮತ್ತು ವಿಸ್ತೀರ್ಣ ಎರಡರಲ್ಲೂ ಸಹ 3ನೇ ಅತಿ ದೊಡ್ಡ ರಾಷ್ಟ್ರ ಅಂತ ಹೇಳಿರೋದು ಅಮೇರಿಕಾ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಸ್ಲೀಪಿಂಗ್ ಆನ್ ಜುಪಿಟರ್ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಕಾಶಿನಾಥ್ ಸಿಂಗ್, ಅನುರಾಗ್ ರಾಯ್, ಜೈರಾಮ್ ರಮೇಶ್, ನಾನಿ ಪಾಲ್ಕಿವಾಲಾ. ಸ್ಲೀಪಿಂಗ್ ಆನ್ ಜುಪಿಟರ್ ಈ ಒಂದು ಕೃತಿಯ ಕರ್ತೃ ಅಂತ ಹೇಳಿರೋದು ಬಂದು ಆಪ್ಷನ್ 2 ಅನುರಾಧ ರಾಯ್ರವರು. ನೆಕ್ಸ್ಟ್ ಭಾರತ ಸಂವಿಧಾನದಲ್ಲಿರುವ ತುರ್ತು ಪರಿಸ್ಥಿತಿ ನಿರ್ಬಂಧನೆ ವಿಷಯವನ್ನು ಈ ಕೆಳಗಿನ ಯಾವ ರಾಷ್ಟ್ರದ ಸಂವಿಧಾನದಿಂದ ಪಡೆಯಲಾಗಿದೆ, ಎರವಲು ಪಡೆಯಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ. ಸೊ ನೋಡಿ ಸ್ನೇಹಿತರೆ, ರಷ್ಯಾ ಅಂತ ಹೇಳಿದಾಗ ನಮಗೆ ಗೊತ್ತಿರ್ಬೋದು ಏನಂತ ಹೇಳಿದ್ರೆ ಮೂಲಭೂತ ಕರ್ತವ್ಯಗಳು ಕಂಡುಬರುತ್ತೆ. ಮೂಲಭೂತ ಕರ್ತವ್ಯಗಳು. ಓಕೆ. ನೆಕ್ಸ್ಟು ಕೆನಡಾ ಅಂತ ನೋಡ್ತಾ ಹೋದಾಗ ಒಕ್ಕೂಟ ವ್ಯವಸ್ಥೆ, ಒಕ್ಕೂಟ ಮಾದರಿ ವ್ಯವಸ್ಥೆ ಅಂತ ಏನು ಹೇಳ್ತೀವೋ ಸೊ ಅದನ್ನು ಎರವಲನ್ನು ಪಡ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಐರ್ಲೆಂಡ್ ನಾವು ನೋಡ್ತಾ ಹೋದರೆ ರಾಜ್ಯ ನಿರ್ದೇಶಕ ತತ್ವಗಳೇನು ಬರುತ್ತೋ ಅದನ್ನು ಎರವಲು ಪಡ್ಕೊಂಡಿರೋದು ರಾಜ್ಯ ನಿರ್ದೇಶಕ ತತ್ವಗಳು. ಸೊ ಹಾಗಾಗಿ ಜರ್ಮನಿ ಸಂವಿಧಾನ ಇದೆಯೋ ಇಲ್ಲಿ ನೋಡ್ತಾ ಹೋದರೆ ತುರ್ತು ಪರಿಸ್ಥಿತಿ ನಿರ್ಬಂಧನೆ ಇದೆಯೋ ಅದನ್ನು ಜರ್ಮನಿ ಸಂವಿಧಾನದಿಂದ ಈ ಒಂದು ಭಾರತ ಸಂವಿಧಾನ ಎರವಲನ್ನು ಪಡ್ಕೊಂಡಿರ್ತಕ್ಕಂಥ ಆಪ್ಷನ್ 3. ಇನ್ನು ನೆಕ್ಸ್ಟ್ ಈ ಕೆಳಗಿನ ನೈಸರ್ಗಿಕ ಅನಿಲ ನ್ಯಾಚುರಲ್ ಗ್ಯಾಸ್ ಎಂದು ಕರೆಯಲ್ಪಡುವ ಅನಿಲ ಯಾವುದಂತ ಹೇಳಿದರೆ, ಸೊ ತುಂಬ ಇಂಪಾರ್ಟೆಂಟ್ ಕ್ವೆಶನ್, ತುಂಬ ಸಲ ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಅದು ಆಪ್ಷನ್ 2 ಮೀಥೇನ್ ಆಗಿರುತ್ತೆ. ಆಪ್ಷನ್ 2 ಮೀಥೇನ್. ಕಾಮನ್ವೆಲ್ತ್ ರಾಷ್ಟ್ರಗಳ ಮೊದಲ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿರುವವರು ಯಾರು ಅಂತ ಪ್ರಶ್ನೆ ಇದೆ. ಸೊ ಮೊದಲ ಬಾರಿಗೆ ಕಾಮನ್ವೆಲ್ತ್ ರಾಷ್ಟ್ರಗಳ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಯಾರಂತ ಹೇಳಿದ್ರೆ ಅದು ಬಂದು ಪಾಟ್ರಿಸಿಯಾ ಸ್ಕಾಟ್ಲೆಂಡ್ ಅಂತಕ್ಕಂಥವ್ರು ಬರ್ತಾರೆ. ಆ್ಯಂಡ್ ಇದು ಒಟ್ಟು 54
ಸದಸ್ಯ ರಾಷ್ಟ್ರನ ಒಳಗೊಂಡಿರ್ತಕ್ಕಂಥದ್ದು ಈ ಒಂದು ಕಾಮನ್ವೆಲ್ತ್ ಅಂತಕ್ಕಂಥದ್ದು. ಆ್ಯಂಡ್ ಇದರ ಒಂದು ಪ್ರಧಾನ ಕಚೇರಿ ಬಂದು ಲಂಡನ್ನಲ್ಲಿ ಇರ್ತಕ್ಕಂಥ ಒಂದು ಪ್ರಧಾನ ಕಚೇರಿ. ಇವಾಗ ಅಂದರೆ ಈಗ 2025 ಏನಿದೆಯೋ ಇವಾಗ ಇದರ ಒಂದು ಪ್ರಧಾನ ಕಾರ್ಯದರ್ಶಿ ಯಾರಂತ ಹೇಳಿದ್ರೆ ಶಿರ್ಲಿ ಅಯಾಕೋರ್ ಬಾಚ್ವೆ ಅಂತಕ್ಕಂಥವ್ರು ಈಗ ಈ ಒಂದು ಕಾಮನ್ವೆಲ್ತ್ ರಾಷ್ಟ್ರಗಳ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಅಟ್ ಪ್ರೆಸೆಂಟ್ ಇರ್ತಕ್ಕಂಥದ್ದು. ಸೊ ಇಷ್ಟನ್ನು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಭಾರತವನ್ನು ಬಿಟ್ಟರೆ ಈ ಕೆಳಗಿನ ಯಾವ 2 ದೇಶಗಳಲ್ಲಿ ತಮಿಳು ಭಾಷೆ ಆಡಳಿತ ಭಾಷೆಯಾಗಿದೆ ಅಂತಕ್ಕಂಥ ಪ್ರಶ್ನೆ ಆಗಿದೆ. ಸೊ ನಮ್ಗೆ ಗೊತ್ತಿದೆ ಭಾರತದಲ್ಲಿ ಎಲ್ಲೆಲ್ಲಿ ಈ ಒಂದು ಆಡಳಿತ ಭಾಷೆ ಇದೆ ಅಂತ ಹೇಳಿದ್ರೆ ತಮಿಳುನಾಡು ಪ್ಲಸ್ ಪುದುಚೇರಿ. ಸೊ ಇವೆರಡೂ ಒಂದು ಸ್ಟೇಟ್ಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತಮಿಳು ಭಾಷೆ ಒಂದು ಆಡಳಿತ ಭಾಷೆಯಾಗಿದೆ. ಆ್ಯಂಡ್ ಅದರ ಜೊತೆಗೆ ಭಾರತದ ಅಲ್ಲದೇ ಬೇರೆ ಒಂದು 2 ದೇಶಗಳಲ್ಲಿ ಈ ಒಂದು ತಮಿಳು ಭಾಷೆನ ಆಡಳಿತ ಭಾಷೆಯನ್ನಾಗಿ ಮಾಡ್ಕೊಂಡಿದ್ದಾರೆ. ಅದ್ಯಾವುದಂತ ಹೇಳಿದ್ರೆ ಶ್ರೀಲಂಕಾ ಮತ್ತು ಸಿಂಗಾಪುರ್. ಓಕೆ, ಆಪ್ಷನ್ 1 ಶ್ರೀಲಂಕಾ ಮತ್ತು ಸಿಂಗಾಪುರಲ್ಲಿ ತಮಿಳು ಭಾಷೆನೂ ಸಹ ಒಂದು ಆಡಳಿತ ಭಾಷೆಯಾಗಿ ಕೆಲವೊಂದು ಸ್ಟೇಟ್ಗಳಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಪ್ರಶ್ನೆ ಹೀಗಿದೆ, ಭಾರತ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆಯು ಸರಕು ಸೇವೆಗಳ ತೆರಿಗೆಗೆ ಅವಕಾಶವನ್ನು ಕಲ್ಪಿಸಿದೆ? ಸೊ ಸರಕು ಮತ್ತು ಸೇವೆಗಳ ಒಂದು ತೆರಿಗೆಗೆ ಅವಕಾಶವನ್ನು ಕಲ್ಪಿಸಿಕೊಂಡಂಥ ಒಂದು ತಿದ್ದುಪಡಿ ಅಂತ ಹೇಳಿದ್ರೆ ಅದು 101ನೇ ತಿದ್ದುಪಡಿ. 2016ರಲ್ಲಿ ಇದನ್ನು ಜಾರಿಗೆ ತರ್ತಾರೆ. 101ನೇ ತಿದ್ದುಪಡಿಯ ಅನ್ವಯ ಸರಕು ಮತ್ತು ಸೇವಾ ತೆರಿಗೆ ವಿಧೇಯಕಕ್ಕೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಂಗೀಕಾರವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಸೇವೆಗಳ ತೆರಿಗೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಒಂದು ತಿದ್ದುಪಡಿ ಕಾಯ್ದೆ ಅಂತ ಹೇಳಿದ್ರೆ ಅದು 101ನೇ ತಿದ್ದುಪಡಿ ಕಾಯ್ದೆ ಆಗಿರುತ್ತೆ. ಸೊ ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಬರ್ತವೆ. 98ನೇದು ಅಂತ ಹೇಳಿದ್ರೆ ಅದಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಏನು 371ನೇ ಜೆ ಏನಿದೆಯೋ ಅದನ್ನು ಸೇರಿಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ 98ನೇ ತಿದ್ದುಪಡಿ. ಸೊ ಹೀಗೆ ನೋಡ್ತಾ ಹೋದರೆ ತುಂಬ ತಿದ್ದುಪಡಿಗಳು ಸಹ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 1 101ನೇ ತಿದ್ದುಪಡಿ ಆಗಿರುತ್ತೆ.